ಲೇಔಟ್ ಮಾಡ್ತಾರೆ. ಲೇಔಟ್ ಅಲ್ಲಿ CS ಸೈಟ್ ಇಲ್ಲ, ಮತ್ತೆ ಪಕ್ಕದ ಸೈಟ್ ಅಂತ ಅನುಮೋದನೆ ಮಾಡಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ವಿ. ಆಗ ನಡೆದಿರೋಂಥ 83 ಬಾರ್ ನೀವು ಹೇಳ್ತಾ ಇರೋದು ನಂಜಮ್ಮ ಅವ್ರದ್ದು ನೋಡಿ. ಇವತ್ತು ಅದಕ್ಕೂ ಮಾಹಿತಿ ಕೊಡ್ತೀನಿ. ನಂಜಮ್ಮ ಅವ್ರ ಕೇಸ್ಗೆ ಇವತ್ತು JD ಅವರೇ ಬಂದಿದ್ದಾರೆ. JD ಅವರು ಆಲ್ರೆಡಿ ಕಂಪ್ಲೇಂಟ್ದಾರ ಅದಕ್ಕೆ ಗೊತ್ತು. ಆಮೇಲೆ ಇನ್ನೊಬ್ರು ಕಂಪ್ಲೇಂಟ್ದಾರರು ಈಗ JD ಅವರು ಅದ್ರ ಕ್ಲಾರಿಫಿಕೇಶನ್ ಕೊಡೋದಕ್ಕೆ JD ಅವರು ಇವತ್ತು ಖುದ್ದಾಗಿ ಬಂದಿದ್ದಾರೆ. ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ನನ್ನ ಕಾಲದಲ್ಲಿ ನಡೆದಿಲ್ಲ. ಅದು ನೀವು ಉದ್ದೇಶ ಆಗಿದ್ದೀರಿ, ಅದು ಒಳ್ಳೇದಾಗಲಿ. ಅಲ್ಲ, ರಾಮು ಬಡಾವಣೆ ಪಾರ್ಕ್ನ ಇದಕ್ಕೆ ತೋರಿಸ್ಕೊಂಡಿದ್ದಾರೆ ನಕ್ಸಲ್ಲಿ ಇಲ್ಲ. ಅದಕ್ಕೆ ಕೂಡ ಈಗ ಬೇಕಾದ್ರೆ ನಾನು ಅದನ್ನ ಕ್ಲಾರಿಫಿಕೇಶನ್ ತಗೊಂಡ್ಬೋದು. ಕಂಪ್ಲೇಂಟ್ ಇದೆ ಅದು JD ಅವರೇ ಬಂದಿದ್ದಾರೆ ಈಗ. ರಾಮು ಬಡಾವಣೆ ಪಾರ್ಕ್ನ ಕಂಪ್ಲೇಂಟ್ ಕೊಡಿ, ನಾನು ಪರಿಶೀಲನೆ ಮಾಡ್ತೀನಿ. ಅದ್ರ ಬಗ್ಗೆ ನನ್ನ ನಾಲೆಜ್ ಇಲ್ಲ, ಕೊಟ್ಟರೆ ಮಾಡ್ತೀನಿ. ಸಾರ್ವಜನಿಕ ಅಕ್ರಮ ಬಡಾವಣೆಗಳು ಸರ್ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅಕ್ರಮ ಬಡಾವಣೆ ನಮ್ಮ ಊಡ ವ್ಯಾಪ್ತಿಗೆ ಬಂದಿಲ್ಲ. ಅವತ್ತು ಮಾತಾಡ್ಬೇಕಾದ್ರೆ ಎಲ್ಲರೂ ಸಕ್ಸಸ್ ಸರ್ ಎಲ್ಲರೂ ಇದ್ರು, ಅದ್ರ ಬಗ್ಗೆ ಏನು ಅಂತಂದ್ರು. ಅದು ಗವರ್ನರ್ ಹತ್ರ ಇದೆ ಅಂತ ಹೇಳಿದ್ದು. ಆಮೇಲೆ ನನಗೂ ನಾಲೆಜ್ ಬಂದಿದ್ದೇನು ಅಂತಂದ್ರೆ ಊಡ ವ್ಯಾಪ್ತಿಗೆ ಬರೋದೇ ಇಲ್ಲ. ಸೊ ಏನಿದ್ರು ನಗರಸಭೆ ಬಿಟ್ವೀನ್ ಸರ್ಕಾರ, ನಗರಸಭೆದು ಏನಾರ ಬರ್ತಿದೇನೋ ಅನ್ನೋದು ನನಗೆ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ ಸರ್. ಅದು ಆದರೆ ಬಹಳ ಒಳ್ಳೆ ಉತ್ತಮವಾದ ಕೆಲಸ ಸರ್. ಆಗ್ಬೋದು ಅಂತ ಎಲ್ಲರೂ ಕಾವೇರಿ ಹಾಸ್ಪಿಟಲ್ ನಿಲ್ಸ್ಬಿಡ್ತಾವ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಸರ್. ಅದ್ರ ಬಗ್ಗೆ ನನಗೆ ಅದು ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಈಗ ಮುಂದುವರೆದು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ನೆಕ್ಸ್ಟ್ ಪತ್ರಿಕೆ ಗೋಷ್ಠಿಯಲ್ಲಿ ಡೆಫಿನೆಟ್ ಆಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದನ್ನೇನಾರ ಮಾತಾಡ್ಬೇಕು ಹೆಚ್ಚಿನ ರೀತಿ ಕಾವೇರಿ ಹಾಸ್ಪಿಟಲ್ ಬಗ್ಗೆ ಅಂದರೆ ಮಂಜಣ್ಣವರೇ ಕೊಡಬೇಕು. ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಈಗ ನಾನು ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ. ಈಗ ನೆಕ್ಸ್ಟ್ ಗಮನ ಹರಿಸೋ ಅಂಥ ಕೆಲಸ ನಾನು ಮಾಡಿ ಅದ್ರದ್ದು ಡೆಫಿನೆಟಾಗಿ ಅದಕ್ಕೆ ಏನು ಕೊಡಬೇಕು ಅದನ್ನ ನಾನು ಕೊಡ್ತೀನಿ. ನೆಕ್ಸ್ಟು ಪವನ್ಜಲ್ ಪ್ರೈವೇಟ್ ಲಿಮಿಟ್ ಬಗ್ಗೆನೂ ಮಾತಾಡಿದ್ದಾರೆ ಸರ್. ಪವನ್ಜಲ್ ಪ್ರೈವೇಟ್ ಲಿಮಿಟೆಡ್ ಅದು ಇಟ್ಸ್ ನಾಟ್ ಎ ಬರೀ ಪವನ್ಜಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅದು ಅದ್ರ ಜಾಗದ ಬಗ್ಗೆ ಮಾತಾಡಿದ್ದಾರೆ. ಅದು 2008-09 ಲೋಕಾಯುಕ್ತಕ್ಕೆಲ್ಲ ಬರೆದು ಇವ್ರು MLA ಆಗ್ತಿದ್ದಂಗೆ ಮಂಜಣ್ಣವರು ಲೋಕಾಯುಕ್ತಕ್ಕೆ ಸರ್ಕಾರಕ್ಕೆ ಎಲ್ಲ ಬರೆದು ಕ್ಲಾರಿಫಿಕೇಶನ್ಗಳು ಕೊಟ್ಟು ಅದು ಮುಗಿದೋಗಿರೋದಂಥ ಯುಗಾಂತರ. ಅದು ಪವನ್ಜಲ್ ಅನ್ನೋದು ಕ್ಲಾರಿಫಿಕೇಶನ್ ಎಲ್ಲಿದ್ರು, ಇಲ್ಲಾಂದರೆ ಇಷ್ಟು ವರ್ಷ ಅಲ್ಲಿ ನಡೆಯೋದಕ್ಕೆ ನಮ್ಮ ವಿರೋಧಿಗಳು ಬಿಡ್ತಾ ಇರಲಿಲ್ಲ. ಈಗ ಅಲ್ಪ ಈಗ ನೆನ್ನೆ ಮೊನ್ನೆ ಏನೋ ಸ್ವಲ್ಪ ತಿಳ್ಕೊಂಬಿಟ್ಟಿದೆ. ನೆನ್ನೆ ಏನೋ ಅದನ್ನು ಅದೇ ಹೇಳ್ತಿರಲ್ಲ ಬಾಯಿ ಚಪ್ಪಲಕ್ಕೋಸ್ಕರ ಮಾತಾಡಿರೋಂಥ ವಿಚಾರ. ಅದು ಟೋಟಲಿ ಮುಗಿದೋಗಿರೋಂಥ ವಿಚಾರ. ಅದ್ರ ಬಗ್ಗೆನೂ ಹೆಚ್ಚಿನ ವಿವರಣೆ ನಾನೇನು ಕೊಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಮುಗಿದೋಗಿರೋ ಕತೆ ಅದು. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರಿಗೆ ಏನೋ ಇದು ಪವನ್ಜಲ್ಲು ಇನ್ನೂ ಪಂಚಾಯತಿ ಇದಿದೆ ಅಂತ. ನಗರಸಭೆಗೆ ನಾವು ಅವರೇ ಕೊಟ್ಟಿದ್ದಾರೆ ಪೇಪರನ್ನು. ನಗರಸಭೆಗೆ ನೀರು ಕರೆಂಟ್ ಕೊಡಿ ಅಂತ ಅಪ್ಲಿಕೇಶನ್ ಪವನ್ಜಲಿಂದ ಕೊಟ್ಟಿದ್ದಾರೆ. ನೀವು ನಗರಸಭೆಗೆ ಬರೋದಿಲ್ಲ ಅಂದ್ಬಿಟ್ಟಿದ್ದಾನೆ. ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ನೀರು ಕೊಟ್ಟಿಲ್ಲ, ಅವರು ಕರೆಂಟ್ ಕೊಟ್ಟಿಲ್ಲ. ಪಂಚಾಯತಿಯಿಂದನೇ ಹಾಕಿಸ್ಕೊಂಡಿಲ್ಲ ಅಂತ. ಪಂಚಾಯತಿದ್ದು ನಗರಸಭೆಗೆ ಕೊಡ್ತಾರೆ ನೀರು ವಾಟರ್ ಕೇಳ್ತಾರೆ ಅಂತ ಅವರು ಕೇಳಿದ್ವಿ ಸರ್. ಬೈ ಮಿಸ್ಟೇಕ್ ಕೇಳಿದ್ರು ಕೊಡ್ಬೋದೇನೋ ಅಂತ. ಕೊಡಲ್ಲ ಅಂತ ಹೇಳಿದಾರಲ್ಲ, ಕೊಟ್ಟಿಲ್ವಲ್ಲ. ಸೊ ನಗರಸಭೆ ತಪ್ಪೇನಿದೆ? ಕೊಡಲ್ಲ ಅಂತಲೇ ಲೆಟ್ರ್ ಕೊಟ್ಟಿದ್ದಾರೆ, ಎಂಡೇಜ್ಮೆಂಟ್ ಕೊಟ್ಟಿದ್ದಾರಲ್ಲ. ವಾಟ್ಸ್ ರಾಂಗ್ ವಿತ್ ದಿಸ್? ಇಲ್ಲ, ಅವ್ರು ಹೇಳಿದ್ದು ಇಂಡಸ್ಟ್ರಿಯಲ್ ಪರ್ಪಸ್ ಅಲ್ಲಿ ಇರತಕ್ಕಂಥ ಜಾಗ. ಎಲ್ಲೋ ಝೋನ್ ಇದೆ. ಎಲ್ಲೋ ಝೋನ್ ಕನ್ವರ್ಟ್ ಮಾಡಿ ಈಗ ಇದಕ್ಕೆ ಕರೆಕ್ಟಾಗಿ ಕೇಳಿದ್ರು. ಝೋನ್ ವಿಚಾರ ಬಂತು ಅಂತ ಅಂದಾಗ ಈ ಸರ್ವೆ ನಂಬರ್ 28 ಇದೆಯಲ್ಲ, ಅದನ್ನು ಎಲ್ಲೋ ಝೋನಲ್ಲಿ ಇರೋಂಥದ್ದು. ಎಲ್ಲೋ ಝೋನಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ಊಡ ಇದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ. ಅದು ಚೆಕ್ ಮಾಡಿ ನಾನು ಮಾಡಿದವನು ನಾನು. ಆಮೇಲೆ ಇಲ್ಲಿ ಇಂಡಸ್ಟ್ರಿ ವಿಚಾರ ಹೇಳ್ತಿದ್ದೀರಲ್ಲ, ಎಲ್ಲೋ ಝೋನನ್ನ ಬರೀ ನಮ್ಮ ಪವನ್ಜಲ್ ಸರ್ವೆ ನಂಬರ್ ಏನು ಬರ್ತದೆ ಅದನ್ನ ನಾವು ಕನ್ವರ್ಷನ್ ಮಾಡ್ಸಿರೋ ಅಂಥದ್ದು ಜಾಗ. ಚೇಂಜ್ ಆಫ್ ಲ್ಯಾಂಡ್ ಮಾಡಿ ಇಂಡಸ್ಟ್ರಿಯಲ್ ಝೋನ್ನ ಮಾಡ್ಕೊಂಡು, ಅಷ್ಟು ಜಾಗನ ಇಂಡಸ್ಟ್ರಿಯಲ್ ಝೋನ್ನ ಮಾಡ್ಕೊಂಡು ನಮ್ಮ ಊಡದಲ್ಲೂ ಮಾಸ್ಟರ್ ಪ್ಲಾನಲ್ಲಿ ಅದು ಇಂಡಸ್ಟ್ರಿಯಲ್ ಝೋನ್ ಅಂತಾನೆ ಪರ್ಪಲ್ ಕಲರಲ್ಲಿ ಮಾರ್ಕ್ ಮಾಡಿರ್ತೇವೆ ನಾವು ಊಡದಲ್ಲಿ. ನೆಕ್ಸ್ಟ್ ಮಾಸ್ಟರ್ ಪ್ಲಾನ್ಗೆ ನಾನು ಬಂದು ಡಿಸ್ಪ್ಲೇ ಮಾಡಿ LED ಆಗಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಅಂದರೆ ಹೊಸ ಮಾಸ್ಟರ್ ಪ್ಲಾನ್ ಇನ್ನೇನು ಆಗ್ತಾ ಇದೆ ಅದು.
ಸೊ ಅದರಲ್ಲಿ ನಿಮ್ಗೆ ಅದ್ರದ್ದು ಕ್ಲಾರಿಟಿ ಸಿಕ್ಬಿಡುತ್ತೆ. ಬಟ್ ಅದು ಯೆಲ್ಲೋ ಝೋನ್ ಅಂತ ಮಾಡಿದ್ರೇನು, ಗ್ರೀನ್ ಬೆಲ್ಟ್ ಅಂತ ಮಾಡಿದ್ರೇನು ಕಾನೂನಲ್ಲಿ ಅವಕಾಶ ಇದೆ ಒಂದು ಭಾಗನ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ. ಕಮರ್ಷಿಯಲ್ ಬೇಕಾದ್ರೂ ಮಾಡ್ಬೋದು, ಇಂಡಸ್ಟ್ರಿಯಲ್ ಝೋನ್ ಅಂತ ಮಾಡೋದಕ್ಕೆ ಅವಕಾಶ ಇದೆ. ಅದು ಇಂಡಸ್ಟ್ರಿಯಲ್ ಝೋನ್ ಅಂತ ಮಾಡಿರೋಂಥ ಫ್ಯಾಕ್ಟ್ರಿ ಐ ಥಿಂಕ್ ಅದು 2004 3 ಇರಬೇಕು ಅದು ಮಾಡಿರೋಂಥದ್ದು. ಈಗಲ್ಲ, ಹೊಸ್ದಾಗಿ ಮಾಡಿರೋಂಥದ್ದಲ್ಲ. ಊಡ ಬರೋದಕ್ಕಿಂತ ಮುಂಚೆ, ಝೋನ್ಗಳಾಗಿಂತ ಮುಂಚೆ ನಮ್ಮ ಹುಣಸೂರಿಗೆ ಫಸ್ಟ್ ಝೋನ್ ಬಂದಿದ್ದು ಯಾವಾಗ ಅಂದರೆ 2009 ಅದಕ್ಕಿಂತ ಮುಂಚೆ ಝೋನ್ ಅಂತ ಇರಲಿಲ್ಲ. ಆ ಝೋನಲ್ಲಿ ಮಾಡಿದಾಗಲೂ ಅದು ಯೆಲ್ಲೋ ಝೋನ್ ಅಂತ ಹಾಕಿದ್ರು. ಅದಾದ್ರಿಂದ ಕನ್ವರ್ಷನ್ ಮಾಡ್ಕೊಂಡು ಮಾಡಿರೋಂಥ ಜಾಗ. ಅದು ನನಗೆ ಅಷ್ಟೇನು ಮಾಹಿತಿ ಇಲ್ಲ ಸರ್ ಬೋನ್ಸಲ್ ವಿಚಾರದಲ್ಲಿ, ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ. ಅದು ಮಂಜಣ್ಣ ಹಾಗೂ ಶ್ರೀನಾಥನ್ ಅವರೇ ಕೊಡಬೇಕಾಗಿರ್ತದೆ. ಯಾಕೆಂದರೆ ಅವರು ನಮ್ಮ ಕುಟುಂಬದ್ದೇ ಆದ್ರೂ ನಾವುಗಳು ಒಂದೊಂದು ಬಿಸ್ನೆಸ್ನ ಡಿವೈಡ್ ಮಾಡ್ಕೊಂಡಿದ್ದೆ. ಡಿವೈಡ್ ಅಂತಂದರೆ ಅವ್ರ ದುಡ್ಡು ಅವರು ಅಂತಲ್ಲ, ಕುಟುಂಬ ಎಲ್ಲ ಒಂದೇನೇ ನೋಡ್ಕೊಳ್ಳಿ ಅಂತ ಇನ್ಚಾರ್ಜ್ಗಳ ಥರ ಕೊಟ್ಟಿರೋ ಅಂತ. ಸೊ ಅದರಿಂದ ಪವನ್ಜಲ್ ಬಗ್ಗೆ ಅದು ಮುಗಿದೋಗಿರೋ ಅಧ್ಯಾಯ ಮಾತಾಡಿದ್ದಾರೆ. ಕಾವೇರಿ ಹಾಸ್ಪಿಟಲ್ ಬಗ್ಗೆನೂ ನಾನು ಹೇಳಿದ್ದೀನಿ. ಇನ್ನು ಈಗ ಬೇಕಾದ್ರೆ ಸರ್ ನಿಮ್ದೇನಾದ್ರು ಡೌಟ್ಸ್ಗಳಿದ್ರೆ ನನ್ನ ಮುಕ್ತವಾಗಿ ನಾನು ಕೇಳ್ಬೋದು, ನಾನು ಕ್ಲಾರಿಫಿಕೇಶನ್ ಅಂತೂ ಕೊಡ್ತೀನಿ. ಈಗ ತಾವು ಕೂಡ ಅಧ್ಯಕ್ಷರು ಆಗಿರೋದ್ರಿಂದ ಈಗೇನೀಗ ವಿಶ್ವನಾಥ್ ಅವರು ಈಗ ಪ್ರಸ್ತಾಪ ಮಾಡಿದ್ದಾರೆ, ತಾವು ಈಗ ಅದರ ಪರವಾಗಿ ಈಗ ನಿಮ್ಮ ದಾಖಲೆಗೆ ಬಂದಿದ್ದೀರ. ಈಗ ಮುಂದಿನ ಕ್ರಮ ಏನು ತಗೊಳ್ತೀರ? ಮುಂದಿನ ಕ್ರಮ ಏನಿಲ್ಲ ಸರ್, ಏನು ತಗೊಳ್ಳೋಂಥದ್ದು ಏನಿದೆ? ಮುಂದಿನ ಕ್ರಮ ತಗೊಳ್ಳೋಂಥದ್ದು ಏನಿದೆ? ನಿಮ್ಮ ಪತ್ರಿಕೆ ಮೂಲಕ ಏನಾರ ಕರೆಕ್ಟಾಗಿ ಕ್ಲಾರಿಫಿಕೇಶನ್ ನೀವು ಜನತೆ ಕೊಡ್ತು ಅಂತಂದರೆ ನಾವು ಅದಕ್ಕೆ ಹ್ಯಾಪಿ. ನಾವು ಕಾನೂನಾತ್ಮಕವಾಗಿ ಏನೂ ಇಲ್ಲ ಸರ್. ಕಾನೂನಾತ್ಮಕವಾಗಿ ಕೆಲವು ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ ತಗೊಳ್ಳಿ ಅಂತೇಳಿ. ನೋಡೋಣ, ನಮ್ಮ ಕುಟುಂಬದಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದೇನೆ, ಅದು ಏನು ಮಾಡಬೇಕು ಅಂತ ನಿರ್ಧಾರ. ಈಗ ತಮ್ಮ ಇದಕ್ಕೆ ಇನ್ನೊಂದು ನಿನ್ನೆ ಒಂದು ನಗರಸಭೆಯಲ್ಲಿ ಚರ್ಚೆಯಲ್ಲಿ ಬಂತು. ಆಗ ಸರ್ ಬೇಸ್ಲೆಸ್ ಆಗಿ ಮಾತಾಡ್ತಾ ಇದ್ದಾರೆ. ಅದನ್ನೇ ಸರ್ ಯಾವುದೇ ಸರ್ ಮಾತಾಡಲಿ, ಯಾಕೆ ಸಭೆಯಲ್ಲಿ ಮಾತಾಡಿದಾಗ ಅದು ವ್ಯಾಲಿಡಿಟಿ ರೆಕಾರ್ಡ್ಸ್ ಆಗುತ್ತೆ. ಸರಿ, ನಾನು ಹೇಳ್ಬೇಕು ಅಂದ್ಕೊಂಡೆ ಆಗಲೇ ಅದನ್ನ. ಬೇಸ್ಲೆಸ್ ಆಗಿ BJPಯ ಕೌನ್ಸಿಲರ್ ಒಬ್ರು ರೈಸ್ ಮಾಡಿದ್ರು ಅಂತ ಕೇಳಿದೆ. ಅದು ಸಬ್ಜೆಕ್ಟಲ್ಲೇ ಇರಲಿಲ್ಲ, ಅಜೆಂಡಾದಲ್ಲಿ ಇರಲಿಲ್ಲ ಮ್ಯಾಟ್ರು. ಬರೀ ಒಂದು ನಿಮ್ಮ ಪತ್ರಿಕೆ ಇದನ್ನು ಇಟ್ಕೊಂಡು ವಿಶ್ವನಾಥ್ ಅವ್ರ ಜೊತೆ ಅವ್ರು ಬಂದು ಕೂತ್ಕೊಂಡಿದ್ರು, ಫೋಟೋ ನೋಡಿದ್ದೀನಿ ನಾನು. ಅದನ್ನ ಮಾತ್ರ ಕೇಳ್ಕೊಂಡೆ ಅಲ್ಲಿ ಸಭೆಯಲ್ಲಿ ರೈಸ್ ಮಾಡಿದ್ದಾರೆ ಮ್ಯಾಟ್ರು. ಇಸ್ ಯೂಸ್ಲೆಸ್, ಬೇಸ್ಲೆಸ್, ಮುಟ್ಟಾಳ್ತನದ ಪರಮಾವಧಿ ಅದು. ಅವ್ರು ಅಲ್ಲಿ ಮಾತಾಡಿರೋದು ನಗರಸಭೆ ಕೌನ್ಸಿಲಲ್ಲಿ ಮುಟ್ಟಾಳ್ತನದ ಪರಮಾವಧಿ. ಸ್ವಲ್ಪ ನಾಲೆಜ್ ಇಟ್ಕೊಂಡು ಮಾತಾಡಬೇಕಾಗಿರುವಂಥದ್ದು ಅವರು ಗಣೇಶ್ ಕುಮಾರ್ ಸ್ವಾಮಿ ಕೇಳಬೇಕಾಗಿರೋಂಥದ್ದು. ಅಲ್ಲಿಗೆ ಅವ್ರಿಗೆ ಕ್ಲಾರಿಫಿಕೇಶನ್ ಇಲ್ಲ, ಕ್ಲಾರಿಟಿ ಇಲ್ಲ. ಯಾರೋ ಒಬ್ರು ಹೇಳ್ತಿದ್ದಾರೆ ಅಂತಿದ್ದಾಗೇನೆ ರೈಸ್ ಮಾಡ್ಕೊಂಡು ಹೋಗೋದು. ಇದೇ ಇಂದಿನ ನಗರಸಭೆ ಇದರಲ್ಲಿ ಕಾಫಿ ಹೌಸ್ ಮುಂದ್ಗಡೆ ಇರೋ ಜಾಗಕ್ಕೆ ದೊಡ್ಡ ಜಗಳನೇ ಮಾಡಿದ್ರು. ಈಗ ಚೀತು ಅಂದಿಸ್ಕೊಂಡ್ರು ಬರೀ 4 ದಿನದ ಮುಂಚೆ ಎಲ್ಲರೂ ಸೈಲೆಂಟ್ ಆಗಿದಾರ. ಅದ್ರದ್ದು ಅಜೆಂಡಾದಲ್ಲಿ ಮುಂದುವರೆದ ಭಾಗ ಅಂತ ಅಜೆಂಡಾದಲ್ಲೂ ತೋರಿಸಿಲ್ಲ ಏನಾಗಿದೆ ಅಂತ. ಯಾರ ಒಬ್ರು ಕೌನ್ಸಿಲರ್ಗಳು ಕ್ವಶನರ ಕೇಳಬೇಕಾಯ್ತು, ಏನಾಗೈತಪ್ಪ ಅದು ಅಂತ ಅಂದ್ಬಿಟ್ಟಿದೆ ನಾನು. ಸೊ ಅದಕ್ಕೆ ಸರ್ 100% ಕ್ಲಾರಿಟಿ ಎಲ್ಲನೂ ಕೊಟ್ಟಿದ್ದೀನಿ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಅವ್ರು ಮಾಡಿದಂಥ ಆರೋಪ ಬೇಸ್ಲೆಸ್. ಸ್ಟಾರ್ಟಿಂಗ್ ಅಲ್ಲಿ ಅವರು ಗಣೇಶ್ ಕುಮಾರ್ ಸ್ವಾಮಿ ಇದ್ದಾಗ ಅಫ್ಕೋರ್ಸ್ ಈಗ ನಮ್ಮಲ್ಲಿ ನಡೆಯೋ ಸಾವಿನ ಸಭೆಗಳು ಅಜೆಂಡಾ ಬರುವಾಗ ಮಧ್ಯಾಹ್ನ 2 ಗಂಟೆ ಆಗೋಗಿರ್ತದೆ. ಅದಕ್ಕಿಂತ ಮುಂಚೆ ಇವುಗಳದೇ ಪುರಾಣಗಳು ನಡೀತಾ ಇರ್ತದೆ. ಬಟ್ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸದಸ್ಯರು ಅದನ್ನ ಒಂದು ಸ್ವಲ್ಪ ಡಿಪೆಂಡ್ ಮಾಡ್ಕೊಂಡಿತ್ತು. ಅವ್ರು ಎಲ್ಲರೂ ಮಾಡಿದ್ರು ಅದೇ ತರ ಮಾಡಿದೀವಿ ಅನ್ನೋ ಮಾತಲ್ಲೇ ಹೇಳ್ಬಿಟ್ರು. ಮಾಹಿತಿ ಹೇಳ್ತೀನಿ ಕೇಳಿ. ನಮ್ಮ ಕಾಂಗ್ರೆಸ್ ಈಗ ಪಕ್ಷದ ವಿಚಾರ ಮಾತಾಡಬೇಕು. ಕಾಂಗ್ರೆಸ್ ಏನಿದ್ರು ಅವರು ನಾಳೆ ನಡೆಯುವಂತ ಸರ್ವೆಗೂ ಸಹ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ಡೆಫಿನೆಟ್ ಆಗಿ ನಾವೇ ಕೇಳಿದೀವಲ್ಲ ಸರ್ ಸರ್ವೆನ. ನಾವೇ ಕಾಫಿ ವರ್ಷವರೇ ಕೇಳಿದಾರಲ್ಲ, ನಾನು ಕೇಳಿರೋದಲ್ಲ. ಕಾಫಿ ವರ್ಷವರೇನೆ ಸರ್ವೆನ ಕೇಳಿದರೆ ಅದಕ್ಕೆ ಎಂಡಾಸ್ಮೆಂಟ್ ಕೊಡಿಯೋದ್ರೂ ಎಂಡಾಸ್ಮೆಂಟ್ ಕೊಡೋಕೆ ಬಿಟ್ಟಿಲ್ಲ, ಟಿಪ್ಪಣಿ ಇಲ್ಲ. ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರೆವಿನ್ಯೂ, ನಾನು ನಗರಸಭೆ ವಿಚಾರ ಮಾತಾಡ್ತಾ ಇದ್ದೀನಿ ಸರ್. ಇನ್ನೊಂದು ಆರೋಪ ಗೊತ್ತು ನಿಮ್ಮ ಮೇಲೆ. ಇಲ್ಲಿ ಕಾಂಗ್ರೆಸ್ ಆಫೀಸ್ ಹತ್ರ ಬೋರ್ಡ್ ಹಾಕ್ಬಿಟ್ಟು ತೆಗೆದುಬಿಟ್ರಂತ ಒಂದು ಆರೋಪ ಸರ್. ಇದು ಸ್ವಿಮ್ಮಿಂಗ್ ಪೂಲ್ದು ಒಂದು ಬೋರ್ಡ್ ಹಾಕಿದ್ರಂತ, ಅದು ಪ್ರಸ್ತಾಪ ಆಯಿತು. ಇದ್ರ ಬಗ್ಗೆ ವಾಸ್ತು ಪ್ರಕಾರ ನೀರು ಫೋಟೋ ಆ ಕಡೆ ಇರಬಾರ್ದು ಅಂತ ಹೇಳಿ ಮಂಜಣ್ಣ ಅವರು ಗೈಡ್ಲೈನ್ಸ್ ಕೊಟ್ಟರು. ಅದನ್ನ ಈಗ ಪಕ್ಕಕ್ಕೆ ಹಾಕತ್ತಾ ಇದೀವಿ ಅಷ್ಟೇ. ಈಗ ನಿನ್ನೆ ಕಾಫಿ ಹೌಸಲ್ಲಿ ಒಬ್ರು ಪ್ರಮುಖರು ಮಾಹಿತಿ ಕೊಟ್ಟರು. ನಮ್ದು ಟೋಟಲ್ ಆಗಿ 73 ಎಕರೆಸ್ ಇದೆ. ಅದರಲ್ಲಿ ತಾಲೂಕು ಆಫೀಸ್ಗೂ ನಾವೇ ಜಾಗ ಕೊಟ್ಟು ಅದಕ್ಕೆ ಕಾನ್ಪೋಸಿಷನ್ ತಗೊಂಡು ಆಮೇಲೆ ಇನ್ನೂ ಎಷ್ಟೋ ಜಾಗಗಳನ್ನ ನಾವು ಬಿಟ್ಕೊಟ್ಟಿದೀವಿ ಸರ್ಕಾರಕ್ಕೆ, ಏನು ತಗೊಂಡಿಲ್ಲ. ನಾವೀಗ ಇವರು ಪುಷ್ಪ ಅಮರನಾಥ್ ಅವ್ರ ಜೊತೆ ಬರೀ ಒಂದು ಲೀಸ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ 11 ಮಂತ್ಸ್ಗೆ.
ಆಮೇಲೆ ಅಲ್ಲಿ ಖರಾಬ್ ಇರೋದು ನಿಜ, ಅಲ್ಲಿ ಎ ಮತ್ತೆ ಬಿ ನನಗೂ ಸರ್, ಖರಾಬ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ನಿಜ ಅದು. ಅದಕ್ಕೆ ನಾವು ಸರ್ವೆಗೆ ಅವ್ರಿಗೇನೆ ಅದು ಮೆನ್ಷನ್ ಪರ್ಟಿಕ್ಯುಲರ್ ಸ್ಪೇಸ್ ಮೆನ್ಷನ್ ಮಾಡಿ ಅಂತ ಕೊಟ್ಟಿದೀವಿ. ನಮ್ಮಿಂದ ಯಾವುದೇ ರೀತಿ ಅಕ್ರಮ ಆಗಿಲ್ಲ, ಆಮೇಲೆ ನಮ್ಗೆ ಅದು ಉದ್ದೇಶನೂ ಇಲ್ಲ ಅಂತ ಹೇಳಿದ್ದಾರೆ. 101% ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ 100% ನಿಜ. ಅದನ್ನೇ ಕೇಳ್ತಾ ಇರೋದು, ನಾವು ಡಿಮ್ಯಾಂಡ್ ಮಾಡ್ತಿರೋದ್ರೆ. ಈಗ ಫುಡ್ ಝೋನ್ ಮಾಡ್ಲಿಕ್ಕೆ ಅಂತ ನೆನ್ನೆ ಚರ್ಚೆ ಆಗಿ ಅದು ಕಾಫಿ ಮೇನ್ ಏನು BM ಗೋಲ್ಡ್ ರಸ್ತೆ ಇದೆ ಆ ಪಕ್ಕದಲ್ಲಿರುವಂಥದ್ದನ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ಒತ್ತಾಯ ಆಗಿದೆ. ಯಾವ ಸರ್ BM ರಸ್ತೆ ಗೋಲ್ಡ್ ರಸ್ತೆ ಅದನ್ನ ಈಗ ಅವರು ಸರ್ಕಾರ ನಗರಸಭೆ ಆಸ್ತಿ ಅಂತ ಕ್ಲೈಮ್ ಮಾಡ್ತಾರೆ. ಅದೇ 350 ಅಡಿಗೆ 37 ಅಡಿ ಅಂತ ಇದೆ ಅಂತೆ ಸರ್, ರೆಕಾರ್ಡ್ಸ್ ಅಲ್ಲಿ ಇದೆಯಂತೆ. ಅದ್ರ ಬಗ್ಗೆ ನನ್ನ ಹತ್ರ ಚರ್ಚೆ ನಡೀತು, ರೆಕಾರ್ಡ್ಸ್ ಏನು ತೋರಿಸಿಲ್ಲ ಅವರು. ಯಾಕಂದ್ರೆ ತಾವು ಕೂಡ ಅಧ್ಯಕ್ಷ ಆಗಿದ್ರಲ್ಲ ಅಂತ ಅದಕ್ಕೋಸ್ಕರ ಈ ಪ್ರಶ್ನೆ. ಸರ್ ಇಲ್ಲ, ಅದು ನಮಗೆ ಅಲ್ಲಿ ಫೈಲ್ ಬಂದಾಗ ನಾನು ನೋಡ್ತೀನಿ ಅಲ್ಲಿ ಬಿಲ್ಡಿಂಗ್ ಪರ್ಮಿಷನ್ ಕೊಡ್ಬೋದೋ ಇಲ್ಲೋ ಅಂತ ಹೇಳಿ. ಯಾಕೆ ಅಂತಂದ್ರೂ ಅವ್ರು ಅದನ್ನು ನಾಲೆಜ್ ಇಲ್ಲದೆ ಮಾತಾಡಿರೋಂಥದ್ದಲ್ಲಿ. ಯಾಕೆ ಅಂತಂದ್ರೆ ಸ್ಟೇಟ್ ಹೈವೇಯಿಂದ ಇವತ್ತು ನಾವು ಹೊಸ ರೂಲ್ಸ್ ಪ್ರಕಾರ 40 ಮೀಟರ್ ಯಾರು ಏನು ಮಾಡೋಂಗಿಲ್ಲ. ಹಳೆ ಬಿಲ್ಡಿಂಗ್ಗಳು ಬಿಟ್ಟು ಹಳೇದೇನಿದೆ ಯಥಾಸ್ಥಿತಿ ಕಾಪಾಡ್ಕೋಬೇಕು. ಅದಕ್ಕೆ ಬೇಕಾದ್ರೆ ಡಾಕ್ಯುಮೆಂಟೇಶನ್ ಇದೆ ನನ್ನ ಹತ್ರ, ಮೊಬೈಲಲ್ಲೇ ಇದೆ ಡಾಕ್ಯುಮೆಂಟ್. ಹೊಸದು ಬಂದಿರೋ ಅಂಥ ರೂಲ್ಸ್ ಪ್ರಕಾರ, ಹೊಸದು 2021 ಬಂದಿರೋ ಅಂಥ ಪ್ರಕಾರ ಅಲ್ಲಿಗೆ ಅವ್ರು ಕಟ್ಟಬೇಕು ಅಂತಂದರೆ ನಾನು ಊಡದಿಂದ ನಾವು ಪರ್ಮಿಷನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ PWD ಅವ್ರಿಗೆ ಜಾಗ ಬರ್ತಿದೆ. ಸೆಂಟ್ರಲ್ ರೋಡಿಂದ ಮೊದಲು 25 ಮೀಟರ್ ಅಂತ ಇತ್ತು, ಈಗ 40 ಮೀಟರ್ ಅಂತ ಮಾಡಿದ್ದಾರೆ ಸ್ಟೇಟ್ ಹೈವೇ. ಸೊ ಅಲ್ಲಿ 40 ಮೀಟರ್ ಅಂತ ಬಂದಾಗ ಅವ್ರು ಸರ್ಕಾರದ ಜಾಗ ಆಗ್ಬೋದು, ಪ್ರೈವೇಟ್ ಅವರ ಜಾಗ ಆಗ್ಬೋದು, ಏನು ಕಟ್ಟಕ್ಕಾಗಲ್ಲ. ಬೇರೆನೂ ಹಾಕಲ್ಲ. ಬಟ್ ಹಾಗಾದ್ರೆ ಸಾಕಷ್ಟು NH and SH ಎರಡಕ್ಕೂ ಸೇವ್ ಮಾಡಿದ್ದಾರೆ. ನಾನು ಕೂಡ ಗ್ರೂಪಲ್ಲಿ ಹಾಕ್ತೀನಿ ಸರ್ ಅದೊಂದು ಡಾಕ್ಯುಮೆಂಟೇಶನ್. ತಮ್ಮ ಹೇಳಿಕೆ ಪ್ರಕಾರ ಹೋದ್ರೆ ಬೈಪಾಸ್ ರಸ್ತೆಯಲ್ಲಿ ಈಗ ಸಾಕಷ್ಟು ಬಿಲ್ಡಿಂಗ್ ಗಳು ಹೇಳ್ತಾರೆ ಸರ್, ಹಳೆ ಬಿಲ್ಡಿಂಗ್ ಗಳನ್ನ ಟಚ್ ಮಾಡಕ್ ಹೋಗಲ್ಲ. ಈಗ ಹೊಸದಾಗೂ ಸಹ ನಡೀತಾ ಇದೆ. ಊಡೋದವ್ರು ಏನು ಕ್ರಮ ತಗೋತಾ ಇಲ್ವಲ್ಲ ಸರ್? ಊಡೋದಕ್ಕೆ ನಾವು ಹೆಂಗೆ ಕ್ರಮ ತಗೊಂತೀವಿ ಅಂತಂದ್ರೆ ವಿತ್ ದ ಬೇಸ್ ಆಫ್ PWD ಅಂಡ್ ನಗರಸಭೆಯವರು ಏನು ರೆಕಮೆಂಡ್ ಮಾಡಿರ್ತಾರೆ ಅದ್ರ ಮೇಲ್ಗಡೆ ನಾವು ಮಾಡ್ತಾ ಇದ್ದೀವಿ. ಬಟ್ ಇವತ್ತು ನನ್ನ ಆಸ್ ಪರ್ ಮೈ ನಾಲೆಜ್ ಹಳೇದೆಲ್ಲ ಗೊತ್ತಿಲ್ಲ ನನಗೆ. ಈಗ ಹೊಸದಾಗಿ ನಾವು ಯಾವುದೂ ನಮ್ಮ ವ್ಯಾಪ್ತಿಗೆ ಒಳಪಟ್ಟಂಗೆ ಮಾಡ್ತಾ ಕೊಟ್ಟಿದ್ದೀವಿ. ಹೊರತು ಹೈವೇಲಿ ಇವತ್ತಿನವರೆಗೂ ಒಂದು ಲೈಸೆನ್ಸ್ ಸ್ಯಾಂಕ್ಷನ್ ಯಾವುದು ಬಂದೂ ಇಲ್ಲ, ಸ್ಯಾಂಕ್ಷನ್ ಮಾಡಿಲ್ಲ. ಹೊಸ ಬಿಲ್ಡಿಂಗ್ ಯಾವುದು ಬಂದೂ ಇಲ್ಲ ನಮಗೆ, ಇನ್ನೂ ಯಾವುದೂ ನಾವು ಕೊಟ್ಟೂ ಇಲ್ಲ. ಸೊ ಹಳೇದೇನಾಗಿದೆ ಸರ್, ಈಗ ಚಂದ್ರಶೇಖರ್ ರೆಡ್ಡಿ ಅಂದ್ಬಿಟ್ಟಿದ್ದಾನೆ ಕಾಂಟ್ರಾಕ್ಟರ್ ಬಂದಿದ್ದಾರೆ. ಸರ್ವಿಸ್ ರೋಡ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಶಾರ್ಟ್ ಪೀರಿಯಡಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಬಾಡಿಗೆಗೆ ನಾನೇನೆ ಅವ್ರಿಗೆ ಮೆಟೀರಿಯಲ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಜಾಗನೂ ಕೊಟ್ಟಿದ್ದೀನಿ. ಬೇರೆ ಜಾಗಗಳು ಸುತ್ತವಾಗಿಲ್ಲ ನಿಮ್ಗೆ ಕೊಡಿ ಅಂತ ಹೇಳಿದಾಗ ಅದನ್ನು ಕೊಟ್ಟಿದ್ದೀನಿ. ಅದ್ರದ್ದು ನಿನ್ನೆ ಆ್ಯಕ್ಚುಲಿ ಕ್ಲಾರಿಫಿಕೇಶನ್ ತೊಗೊಂಡೆ. ಯಾವುದೋ ಒಂದು ಜಾಗದ ಬಗ್ಗೆ ಯಾರೋ ಬಂದು ಕೇಳಿದ್ರು ಕ್ಲಾರಿಫಿಕೇಶನು ಅಂತಂದಾಗ ಅದ್ರದ್ದು ನನ್ನ ಹತ್ರ ಡಾಕ್ಯುಮೆಂಟೇಶನ್ ಇದೆ. 15 ಮೀಟರ್ ಸೆಂಟ್ರಿಂದ ಎಷ್ಟು ರೋಡ್ ಬರುತ್ತೆ, ಸರ್ವಿಸ್ ರೋಡ್ ಎಷ್ಟು ಬರುತ್ತೆ, ಅದರಿಂದ 4 ಮೀಟರ್ಸ್ ಆದಮೇಲೆ ನಾವೇನಿದ್ರು ಲೈಸೆನ್ಸ್ ಕೊಡಬೇಕು ಅಂದ್ಬಿಟ್ಟು ನೆನ್ನೆ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಹೋಗಿದೆ. ಅದು ಗೈಡ್ಲೈನ್ಸು ಇದೆ ಸರ್. ಈಗ ಇವರೆಲ್ಲ ಫುಡ್ ಕೋರ್ಟ್ ಅಲ್ಲಿ ಮಾಡ್ತೀನಿ ಅಂತಂದರೆ 100% ನಗರಸಭೆಯವರು ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅದು ಬಿಲಾಂಗ್ಸ್ ಟು ಸ್ಟೇಟ್ ಹೈವೇ ಪ್ರಕಾರ ಅಲ್ಲಿ ರೂಲ್ಸೇ ಇಲ್ಲ, ಏನೂ ಎಸ್ಟಾಬ್ಲಿಷ್ ಮಾಡೋಂಗಿಲ್ಲ. ಹಳೇದು ಮಾಡ್ಬೋದು. ಯಾಕೆಂದರೆ ಹಳೇದೇನೋ ನಮ್ಮ ಇದು ಮಾಡ್ತೀನಿ ಅಂದರೆ KEB ಕಾಂಪೌಂಡನ್ನು ಹೊಡಿಬೇಕಾಗುತ್ತೆ. KEB ಕಾಂಪೌಂಡು ಹೊಡಿಬೇಕಾಗುತ್ತೆ. ಹಳೆ ಏನಾದ್ರು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಈಗ ಅವ್ರ ಆಫೀಸ್ಗಳು ಹಿಂದೆ ಕಟ್ಕೊಂಡಿದ್ದಾರೆ ನೋಡಿ KEB ಅವರು, ಅಲ್ಲಿ ತನಕನೂ ಬಫರ್ ಝೋನ್, ಸ್ಟೇಟ್ ಹೈವೇ ಬಫರ್ ಝೋನ್ ಕರೆಕ್ಟಾಗಿ ಕಟ್ಕೊಂಡಿದ್ದಾರೆ ಅವರು. ಆಗಲೇ ನಾಲೆಜ್ ಇಟ್ಕೊಂಡು ಇಲ್ಲಿ ಸ್ಟೇಟ್ ಹೈವೇ ಬಫರ್ ಝೋನ್ಗೆ ಬರುತ್ತೆ ಮುಂದೆ ಜಾಗ. ಇವ್ರದ್ದೇನಾರ ನಗರಸಭೆದ ನಮ್ಮದೇ ಜಾಗ ಅಂತೇನೋ ಸರ್ವೆ ಎಲ್ಲ ಆದಮೇಲೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ 101% ಸ್ಟೇಟ್ ಹೈವೇ ಬಫರ್ ಝೋನಲ್ಲಿ ಬರ್ತದೆ, ಅಲ್ಲಿ ಅವರು ಬಿಲ್ಡಿಂಗ್ ಕಟ್ಟೋದಕ್ಕೆ ಸಾಧ್ಯ. ಈ ಮಾತನ್ನ ನಾನು ಆಸ್ ಎ ಕೂಡ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ನನಗಿರೋ ನಾಲೆಜ್. ಸರ್, ಇನ್ನೊಂದು ಆರೋಪ ಇದೆ ನಿಮ್ಮ ಮೇಲೆ. ಕಾಂಗ್ರೆಸ್ ಪಕ್ಷದ ಕೆಲಸ ನಗರಸಭೆಯಲ್ಲಿ ಒಂದು ಆದ್ರೆ ಬೇರೆಯವರ ಕೆಲಸಗಳು ವರ್ಷ ಆದ್ರೂ ಆಗಲ್ಲ, ಅವ್ರ ಕಡೆ ಮಾತ್ರ ಹೇಳ್ಲಾಗ್ತದೆ. ಮತ್ತೆ ಇನ್ನೊಂದು ಅವರ ಬೆಂಬಲಿಗರೇ ಅವರಲ್ಲಿ ಕೆಲಸ ಮಾಡ್ತಾರೆ. ಸರ್, ಒಂದೇ ಹೇಳ್ತೀನಿ ನೋಡಿ, ಬೆಂಬಲಿಗರು ಕೆಲಸ ಮಾಡ್ತಾ ಇರೋದು ಅದು ಅವರು ಓಟ್ ಹಾಕ್ಬೇಕಾದ್ರೆ ಪ್ರೀತಿ ತೋರಿಸಿರ್ತಾರೆ, ಓಟಲ್ಲಿ ಹಾಕಿದ್ದಾರೆ, ಓಟ್ ಹಾಕಿರ್ತಾರೆ. ಅವರು ಪೋಸ್ಟಲ್ ಓಟ್ ಹಾಕೋಂಥದ್ದು. ಸರ್ಕಾರಿ ಅಧಿಕಾರಿಗಳು ಯಾವಾಗಲೂ ಇಂಥ ಪಕ್ಷಕ್ಕೆ ಅಮೇರಿಕದಲ್ಲಿ ರೂಲ್ಸ್ ಇದೆ, ಅವರು ಗುರ್ತಿಸ್ಕೊಬೋದು ಒಂದು ಪಕ್ಷಕ್ಕೆ ಅಂತ. ಇಂಡಿಯಾದಲ್ಲಿ ಆ ರೂಲ್ಸ್ ಇಲ್ಲ. ಸರ್ಕಾರಿ ನೌಕರರೇ ಅವ್ರು ಯಾವುದೇ ಪಕ್ಷನ ಗುರ್ತು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವರು.
ಸೊ ಅದು ಬೇಸ್ಲೆಸ್ ಆಗಿ ಅವ್ರನ್ನು ಆರೋಪ ಮಾಡ್ತಾ ಇರೋಂಥದ್ದು. ಯಾಕಂದ್ರೆ ಅವರು ಕರೆಕ್ಟಾಗಿ ಏನಾರು ಕೇಳಿದ್ರೆ, ಕ್ವಶನ್ ಕೇಳಿದ್ರೆ ತಾನೇ ಸರ್ಕಾರಿ ಅಧಿಕಾರಿಗಳನ್ನು ಅವ್ರು ಸ್ಪಂದಿಸ್ತಾರೆ. ಇಲ್ಲದೆ ತರಲೆ ಕ್ವಶನ್ಗಳು ಕೇಳಿದ್ರೆ ಅವ್ರಿಗೆ ಸ್ಪಂದಿಸಕ್ಕಾಗೋದಿಲ್ಲ. ಆಮೇಲೆ ಎಲ್ಲರಿಗೂ ಲೋಕಾರೂಢಿ ಗೊತ್ತಿರೋ ಅಂಥದ್ದು ಏನು ಅಂದರೆ, ಸರ್ಕಾರ ಯಾರು ಇರ್ತದೆ ಸರ್ಕಾರ ಪರವಾಗಿನೇ ಮ್ಯಾಕ್ಸಿಮಮ್ ಅಧಿಕಾರಿಗಳು ನಡೆಸ್ಕೊಂಡು ಹೋಗೋಂಥದ್ದು ಅದು ಲೋಕಾರೂಢಿ ಮಾತು. ಬಟ್ ನಮ್ಮ ನಗರಸಭೆಯಲ್ಲಿ ನನ್ನ ಕೆಲಸಗಳನ್ನೇನೆ ಒಂದು ವಾರ 2 ವಾರ ಡಿಲೇ ಆಯ್ತಿದಪ್ಪ. ನನಗೇನು ಅರ್ಥ ಆಗ್ತಾ ಇಲ್ಲ, ಏನೋ ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, JDS ಅವ್ರಿಗೆ ಮಾಡ್ತಾ ಇಲ್ಲ, BJP ಅವ್ರಿಗೆ ಮಾಡ್ತಾ ಇಲ್ಲ ಅನ್ನೋದು ಬೇಸ್ಲೆಸ್. ಅದೇ ಏನಂತಾರೆ, ಮೊಸರಲ್ಲಿ ಕಲ್ಲು ಹುಡ್ಕ ಅಂತ ಮಾತುಗಳು ಅದಷ್ಟೇ. ಹೊಡೆದಿರೋ ಅಂಥದಕ್ಕೆ, ಮೊನ್ನೆ ಮಾಡಿರೋ ಅಂಥದಕ್ಕೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ದಯವಿಟ್ಟು ಕ್ಲಾರಿಫಿಕೇಶನ್ ಕೊಡಿ. ನೀವು ಕೊಡಿ. ಬಿ ಖರಾಬು ಅಂತ ಹೇಳಿದ್ದೇನೆ ಸರ್. ಪ್ರತಿಯೊಬ್ಬ ಜನ, ಪ್ರತಿಯೊಂದು ಸರ್ಕಾರ ಕಣ್ಣು ನೋಡುತ್ತೆ ಸರ್. ಬಿ ಖರಾಬ್ ಆಗಿದ್ರೆ ಜಿಲ್ಲಾಡಳಿತ ಬಂದು ತಗೊಂಡೋಗಿ ಸರ್. ಜಾಗ ನನ್ನಲ್ಲ, ಜಾಗ ಕಾಫಿ ಅವ್ರ ಜಾಗ ಅದು. ನಾನು ಬಾಡಿಗೆದಾರ ಅಷ್ಟೇ. ನಾನು ಬಿ ಖರಾಬ್ನ ಅಕ್ವೈರ್ ಮಾಡ್ಬಿಡ್ತಾ ಇದ್ದಾರೆ ಮಾಜಿ MLA ಪುಷ್ಪಾವತಿ ಅಮರನಾಥ್ ಅಂತ ಅಂದಾಗ, ಒಂದು ಸತಿ ಪತ್ರಿಕೆಯಲ್ಲಿ ಓದ್ತೀವಿ ಅಂತಂದ್ರೆ 101% ನಿಜ ಇದೆ ಅಂತಲೇ ಇದು ಮಾಡ್ತಾರೆ, ನಂಬ್ತಾರೆ ಜನ. ನಾನು ನಂಬ್ತೀನಿ. ಅದಕ್ಕೆ ದಯವಿಟ್ಟು ಅದಕ್ಕೆ ಒಂದು ಕ್ಲಾರಿಫಿಕೇಶನ್, ತಿದ್ದುಪಡಿನ ದಯವಿಟ್ಟು ನೀವು ಹಾಕ್ಲೇಬೇಕು ಸರ್. ನೋವಾಗಿದೆ ಭಾಳ. ಅಲ್ಲ, ತಿದ್ದುಪಡಿ ಅಂದ್ರೆ ಯಾವ ತರ ಅಂತ? ಹೌದು, ಅದು ಬಿ ಖರಾಬ್ ಅಲ್ಲ, ಎ ಖರಾಬ್ ಅನ್ನೋದನ್ನ ಹಾಕ್ತಿದ್ದೀವಿ. ಅಲ್ಲ, ಇವತ್ತಿನ ದಿವಸ ಹಾಕಿ ಹಾಕ್ತೀವಲ್ಲ ಸರ್. ಯಾಕೆ ಅಂತ ಹೇಳ್ತೀನಿ ಕೇಳಿ, ನೀವು ಹಾಕ್ತೀರಿ, ಬಟ್ ಅವ್ರು ಡಾಕ್ಯುಮೆಂಟೇಶನ್ ಕೊಟ್ಟ ಮೇಲೂ ನೀವು ಬಿ ಖರಾಬ್ ಅಂತ ಹಾಕಿದಿರಲ್ಲ ಸರ್, ಅದು ತಪ್ಪಾಗುತ್ತೆ. ಡಾಕ್ಯುಮೆಂಟೇಶನ್ ನೋಡ್ತಾ ಇದ್ದಾರೆ. ಇಲ್ಲೇ ಇದೆಯಲ್ಲ ಸರ್ ಅವ್ರು ಕೊಟ್ಟಿರೋದು, ಇಲ್ಲೇ ಇದೆಯಲ್ಲ ಅವ್ರು ಕೊಟ್ಟಿರೋ ಎಂಟೈರ್ ಸೆಟ್ ನಾನು ಕೊಡ್ತೀನಿ ಸರ್. ಅದನ್ನೇ ನಾನು ಕೇಳ್ಕೊತಾ ಇರೋದು ನಿಮಗೆ. ನಾನು ಕೇಳ್ಕೊತಾ ಇರೋದು ಅದೇ ಸರ್. ಅವರು RTC ಕೊಟ್ಟಿದ್ದಾರೆ. ನೀವು ಅವ್ರು RTCಲಿ ಸರ್ ಅವರು ನಿಮಗೆ ಬಿ ಖರಾಬ್ ಅಂತ ಹೇಳಿಲ್ಲ. ವಿಡಿಯೋ ನೋಡಿದ್ದೀನಿ ನಾನು. ಐ ಸೀನ್ ದ ಎಂಟೈರ್ ವಿಡಿಯೋ. ದೇ ಆರ್ ನಾಟ್ ಸಿಂಗಲ್ ವರ್ಡ್ ಎಲ್ಲೂ ಬಿ ಖರಾಬ್ ಅಂತ ಹೇಳಿಲ್ಲ. ವಿಶ್ವನಾಥ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಎ ಖರಾಬು, ಅದು ಸ್ವಾಧೀನದಲ್ಲಿರೋರಿಗೆ ಬರುತ್ತೆ. ಆದರೆ ಅವರು ಅಪ್ಲಿಕೇಶನ್ ಹಾಕಿ ತಗೊಬೇಕು ಸರ್ಕಾರಕ್ಕೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವರಲ್ಲಿ ವಿಡಿಯೋ ಬಂದಿದೆ ಸರ್. ಅವ್ರು ಕೊಟ್ಟಿರೋ ಕಾಪಿ ಸರ್ ಇಲ್ಲಿ ನೋಡಿ. ಈ ತರ ಬಂತಲ್ಲ, ಏ ತರ ಅಂತಲೇ ಇರೋದು ಸರ್. ಆಮೇಲೆ ನಿಮಗೆ ಇನ್ನೂ ಕೊಟ್ಟಿದ್ದೀನಿ, ಇನ್ನೊಂದು ಕಾಪಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಸರ್ವೆಗೆ ಹಾಕಿದ್ಮೇಲೆ ಸರ್ವೆ ನೋಟಿಸನ್ನು ನೋಡಿ. ನೀವು ಸರ್ವೆ ನೋಟಿಸನ್ನು ಯಾವ ಬಾಕ್ಸಲ್ಲಿ ಇದೆ ಅಂತ ನೋಡಿ. ಆಮೇಲೆ ಅಧ್ಯಕ್ಷರ ಇನ್ನೊಂದು ಮತ್ತೆ ಕೇಳೋದು ಗೊತ್ತಾಯ್ತು. 3 ಪತ್ರಿಕೆಗೆ ಒಬ್ಬರೇ ಪತ್ರಕರ್ತರ, ಬೇರೆ ಬೇರೆ ಪತ್ರಕರ್ತರ, ವಿಜಯವಾಣಿ ಸರ್, ಶಿವಕುಮಾರ್ ಸರ್ ಗೊತ್ತಿರೋಂಥದ್ದು, ಕನ್ನಡಪ್ರಭಗೂ ಹಾಗೂ ಯಾವುದು ಪ್ರತಿನಿಧಿಗೆ ಒಬ್ಬರೇ ಪತ್ರಕರ್ತರ ಅಲ್ಲ. ಬಟ್ ವರ್ಡ್ ಟು ವರ್ಡ್ ಒಂದೇ, ಹಂಗೆ ಸೇಮ್ ಕಾಪಿ ಪೇಸ್ಟ್ ಇದೆ. ಹೌದೌದು, ಅದಕ್ಕೆ ನಾನೇ ಅಕಸ್ಮಾತ್ ಅವರೆಲ್ಲಾನು ಮಾಡ್ತಾ ಇರ್ತೀನಿ. ಓಕೆ, ನೀವೇ ಅಲ್ಲಿ ಕಳಿಸ್ತಾ ಇದ್ದೆ, ಅದಕ್ಕೆ ಹಂಗೆ ಸೇಮ್ ಮಾಡಿದ್ದಾರೆ. ಹಾ, ಕನ್ನಡ ಪ್ರಭಾಂತ ಪ್ರತಿನಿಧಿಗಳು. ಓಕೆ, ಯಾಕೆಂದ್ರೆ ಸೇಮ್ ಇಲ್ಲಿ ಇನ್ನೂ ಯಾರಿಗೆ ಅದಕ್ಕೆ ರಿಪೋರ್ಟ್ಸ್ ಆಗಿಲ್ಲ. ಓಕೆ, ಪ್ರಭಾ ನಾರಾಯಣ ಹೋದ್ಮೇಲೆ ಆಗಿಲ್ಲ. ಪ್ರತಿನಿಧಿಗೂ ಇದ್ದಾರೆ, ಏಜೆಂಟ್ಗಳು ಒಂದ್ಸಲ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅಲ್ಲ, ಒಟ್ಟಿಗೆ ಒಂದೊಂದೇ ಇತ್ತಲ್ಲ, ಅದಕ್ಕೆ ಕಳಿಸ್ತಾ ಇದ್ದೀನಿ. ಓಕೆ ಸರ್, ದಟ್ ಈಸ್ ಅದಕ್ಕೆ ಹೇಳ್ತಾರೆ ಸರ್. ಇದು ಬಹಳ ದುಃಖದ ಸಂಗತಿ ನಮಗೆ, ನಮ್ಮ ಫ್ಯಾಮಿಲಿ ಮೇಲೆ. ನಮ್ಗಾಗಿ ಹೇಳಿದ್ದು ಭೀಕರ ಬತ್ತನ ಕೇಳಿಸಿದ್ದು ಸರ್. ಇಲ್ಲ, ಈ ವಿಡಿಯೋ ಮಾಡಿದ್ರೆ ನಾವು ವಿಡಿಯೋ ಎಲ್ಲ ಮಾಡಕ್ ಹೋಗಿಲ್ಲ ಸರ್. ವಿಡಿಯೋ ಇದೆ, ನಾನು ಮಾತಾಡ್ತೀನಿ. ವಿಡಿಯೋ ಇದೆ, ಎಡಿಟರ್ ದಯವಿಟ್ಟು ಮಾತಾಡಿ. ಯಾಕಂದ್ರೆ ಸರ್ ಸ್ಟೇಟ್ ಲೆವೆಲ್ ನೋಡುತ್ತೆ ನಿಮ್ಮ ಪತ್ರಿಕೆಗಳು. ಪ್ರಜಾವಾಣಿ ಬಂದಿಲ್ಲ ಸರ್. ವಿಜಯವಾಣಿ ಪ್ರತಿನಿಧಿ ಹಾಗೂ ಕನ್ನಡಪ್ರಭ ನೀವು ಮಾಡಿದಿರಿ. ಪ್ರಜಾವಾಣಿಗೆ ಬಂದಿಲ್ಲ ಸರ್. ಬಿ ಖರಾಬು ಅಂತ ಎಲ್ಲಿದೆ ಸರ್? ಇಲ್ಲೇ ಇದೆ, ಹೇಳ್ತೀನಿ ನೋಡಿ ಸರ್. ಈ ಪತ್ರಿಕೆ ಇಟ್ಕೊಂಡು ಆಮೇಲೆ ಇದರಲ್ಲಿ ಒಂದು ಪತ್ರಿಕೆಯಲ್ಲಂತೂ 3 ಎಕರೆನೇ ಅಕ್ವೈರ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರು 30,000 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ದಾರೆ. ಒಂದು ಪತ್ರಿಕೆಯವರು 3 ಎಕರೆನೂ ಇದು ಮಾಡ್ಬಿಟ್ಟಿದ್ದಾರೆ ಅಕ್ವೈರ್ ಅಂತ ಹೇಳ್ತಾರೆ. ಒಂದು ನಿಮಿಷ. 4.10 ಎಕರೆ ಬಿ ಖರಾಬ್ ಎಂದು ಪಹಣಿಯಲ್ಲಿ ಸಪ್ತವಾಗಿ ನಮೂದಿಸಲಾಗಿದೆ ಅಂತ ಹಾಕಿದ್ರಿ ಸರ್. ಸೊ ಎಲ್ಲಿದೆ ಸರ್ ಎ ಖರಾಬ್? ಅಷ್ಟೊಂದು ಕ್ಲಾಶಸ್ ಸರ್ ಪಾಣಿಲಿ ನಮೂದಿಸಲಾಗಿದೆ ಅಂತಂದ್ರೆ ನೀವು ಪಾಣಿನ ನೋಡಿಲ್ಲ ಅಂತ ಅನ್ಸುತ್ತಾ ಇದೆ. ಇರ್ಬೋದು, ಅದೇ ಪಾಣಿ ನೋಡಿಲ್ಲ ಅಂತ. 7.10, 3.10, 2.4.10 ಪಾಣಿಲಿ ನೀವು ನೋಡಿಲ್ಲ ಸರ್. ನೋಡದೇ ಇರೋದ್ರಿಂದ ಈ ವರ್ಡ್ ಬಂದಿದೆ. ದಯವಿಟ್ಟು ಸರ್
ನನಗೆ ಅದನ್ನ ಕ್ಲಾರಿಫಿಕೇಶನ್ ಪಾಣಿಲ್ ಸರ್ ಪಾಣಿಲ್ ಮೆನ್ಷನ್ ಆಗಿದೆ ಅಂತಂದ್ರೆ ದಟ್ ಈಸ್ ಅ ರೆಕಾರ್ಡ್ ಆಫ್ ಸರ್ಕಾರ. ಅದ್ರಲ್ಲಾಗಿದೆ ಅಂತಂದ್ರೆ 100% ತಪ್ಪು. ಅದ್ರ ಬಗ್ಗೆ ಡೌಟ್ ಇಲ್ಲ ನಮ್ಗೆ ಯಾವ್ದೋ ಸರ್. ಆಬ್ವಿಯಸ್ಲಿ ಖಂಡಿತ ನಾನು ಸರ್ ನನಗೂ ಕೊಟ್ಟು ತೊಗೊಳೋದಿಲ್ಲ. ನಾನು ಬಾಡಿಗೆದಾರ ಬಾಡಿಗೆ ಕೊಡ್ತೀನಿ. ನಾನು ನೋವಾಗಿದೆ ಅಲ್ವಾ, ನಿಮ್ಗೆ ನೋವಾಗಿದೆ ಅಲ್ವಾ, ಅದು ನಮ್ಮ ತಪ್ಪಿಂದ ಆಗಿದೆ. ಖಂಡಿತ ಅದಕ್ಕೆ ನಾವು ಅಲ್ಲ ಇದಾಗಿದೆ ಸರ್, ತಪ್ಪಂತೂ ಆಗಿದೆ. ಅದನ್ನಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಅವ್ರು ಕ್ಲಾರಿಫಿಕೇಶನ್ ದಯವಿಟ್ಟು ಮಾಡಿ. ಯಾಕೆಂದ್ರೆ ಈ ವರ್ಡ್ ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ ಸರ್. ಯಾಕೆಂದ್ರೆ ಪ್ರಜಾವಣೆಯಲ್ಲಿ ಅದು ಬಂದೇ ಇಲ್ಲ. ಈ ವರ್ಡ್ ಬಂದಿರೋದ್ರಿಂದ ಯಾಕೆ ಪಾಣಿಯಲ್ಲಿ ಶಬ್ದವಾಗಿ ನಮೂದಿಸಲಾಗಿದೆ ಅಂತಿದೆಯಲ್ಲ, ಈಗಿದ್ದರು ಅಂತ ಇದೆಯಲ್ಲ. ಸೊ ಹಾಗೇನಾಗ್ಬಿಡುತ್ತೆ ಹೇಳಿ, ಮಂಜಾಣ್ ಅವ್ರು ಹೇಳಿದ್ದೆ 100% ನಿಜ ಅಂತ ಆಗ್ಬಿಡುತ್ತೆ. 100% ನಿಜ ಅಂತ ಆಗ್ಬಿಡುತ್ತೆ. ಯಾಕಂದ್ರೆ ಪಾಣಿದೆ ಸರ್. ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ನಿಮ್ಮ ಪತ್ರಿಕೆದೇನೆ ನೋಡ್ಕೊಂಡು DC ಅವರು ಫೋನ್ ಮಾಡಿದ್ರು. ವಾಟ್ ಇಸ್ ದಿಸ್, ಬಿ ಖರಾಬ್ಗೆ ನಿಮ್ಗೆ ಏನಾರ ಸ್ವಲ್ಪ ಇದಿದೆಯಾ, ಸೆನ್ಸ್ ಇದೆಯಾ, ಬಿ ಖರಾಬ್ನ ಟಚ್ ಮಾಡ್ತಿದ್ದೀರಲ್ಲ ಇಂಥವ್ರಾಗಿ ಅಂತಲೂ ಕೇಳಿದ್ರು. ನನಗಲ್ಲ, ಒಬ್ರಿಗೆ. ಆಗ ಇಮಿಡಿಯೇಟ್ ಆಗಿ ವಾಟ್ಸಪ್ಪಲ್ಲಿ ಫೋಟೋ ಹೊಡೆದು ಕಳಿಸಿದ್ದಾಯ್ತು ಪಾಣಿ. ಆಗಲೂ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರ್ ಎಂಕ್ವೈರಿ ಮಾಡೇ ಬಿಡಿ, ಸರ್ವೆ ನಂಬರ್ 28 ಬಗ್ಗೆ ಎಂಕ್ವೈರಿ ಮಾಡಿ. ಅದೇನಾರ ಬಿ ಖರಾಬು ಅಂತ ಏನಾರ ಬರ್ತಿದೆ ಅಂತಂದರೆ ಸರ್ಕಾರ ತಗೊಳ್ಳಿ. ಆ್ಯಸ್ ಇಟ್ ಈಸ್ ಹಂಗೆ ಸ್ವಿಮ್ಮಿಂಗ್ ಫೂಲ್ನೇ ಆ್ಯಸ್ ಇಟ್ ಈಸ್ ಹ್ಯಾಂಡ್ ಓವರ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸರ್ಕಾರಕ್ಕೆ ಆಗಲಿ ನಮ್ಮ ಹುಣಸೂರು ಜನಕ್ಕೆ ಆಗಲಿ, ಆದರೆ ನಾವೇ ಡಿಪೆಂಡ್ ಹಾಕೋಣ. ಹುಣಸೂರು ಜನತೆಗೋಸ್ಕರ ಸರ್ಕಾರದಿಂದ ಸ್ವಿಮ್ಮಿಂಗ್ ಪೂಲ್ ನಡೆಸಿ 1000 ಜನ 100 ಜನ ಮಕ್ಕಳುಗಳಿಗೆ ಲೈಫ್ ಸೇವಿಂಗ್ ಸ್ಕಿಲ್, ಅದು ಲೈಫ್ ಸೇವಿಂಗ್ ಸ್ಕಿಲ್ 100 ಜನಕ್ಕೆ ನಾನು ಸ್ವಿಮ್ಮಿಂಗ್ ಪೂಲ್ ಮಾಡಿರೋ ಅಂಥದ್ದು. ಇಸ್ ನಾಟ್ ಎ ಪ್ಯೂರ್ಲಿ ಬಿಸ್ನೆಸ್, ದಟ್ ಈಸ್ ಆಲ್ಸೋ ಸೋಷಲ್ ಸರ್ವಿಸ್. ನಾನೇ ನನ್ನ ಸ್ವಂತ ಅನುಭವ ಹೇಳ್ತಿಲ್ಲ ಹೇಳಿ. ನಾನು 4ನೇ ಕ್ಲಾಸಲ್ಲಿದ್ದಾಗ ಸ್ವಿಮ್ಮಿಂಗ್ ಪೂಲ್ ಇಲ್ಲಿಗೆ ಇರಲಿಲ್ಲ. ಬೆಂಗಳೂರಲ್ಲಿ ಮುಳುಗ್ಬಿಟ್ಟಿದ್ದೆ. ಇವತ್ತು ನನಗೆ ಸ್ವಿಮ್ಮಿಂಗ್ ಪೂಲ್ ಬರಲ್ಲ, ಮುಳುಗ್ಬಿಟ್ಟಿದ್ದೆ. ನನ್ನ ಸ್ನೇಹಿತ ಗಂಗಾಧರ ಅನ್ನೋನು 6ನೇ ಕ್ಲಾಸಲ್ಲಿ ಸ್ವಿಮ್ಮಿಂಗ್ ಇಲ್ಲದೆ ಸತ್ತೋಗಿದ್ದ. ಸ್ವಿಮ್ಮಿಂಗ್ ಮಾಡಕ್ಕೆ ಬರದೆ ಒಳಗೆ ಹೋಗ್ಬಿಟ್ಟಿದ್ದೀನಿ, ನೀರು ಈಜು ಹೊಡಿಯೋಕೆ ಹೋಗದೆ ಸತ್ತೋಗಿದ್ದ. ಸರ್ ಅವೆಲ್ಲರೂ ನನಗೆ ತಲೆಯಲ್ಲಿತ್ತು. ಸ್ವಿಮ್ಮಿಂಗ್ ಪೂಲ್ನ ಕೊಡಬೇಕು ಅನ್ನೋದಕ್ಕೆ ಕಾರಣ ನನ್ನ ಸ್ನೇಹಿತ ಒಬ್ಬ ಗಂಗಾಧರ ಅಂತ. ನಮಗೇನಾರ ಸ್ವಿಮ್ಮಿಂಗ್ ಪೂಲ್ನ ಇಲ್ಲಿ ನಾವೇನಾರ ಕಲ್ತಿದ್ರೆ ಅವ್ನು ಸಾಯ್ತಿದ್ದಿಲ್ಲ. ಸೊ ಅದು ಒಂದು ಕಾರಣಕ್ಕೋಸ್ಕರ ನಮ್ಮ ಹುಣಸೂರು ನಮ್ಮ ಮಕ್ಕಳುಗಳಿಗೆ ಸ್ವಿಮ್ಮಿಂಗ್ ಸ್ಕಿಲ್ ಬರಲಿ. ಎಲ್ಲೇ ಹೋದ್ರೂ ಇಷ್ಟ ಲೈಫ್ ಸೇವಿಂಗ್ ಎಕ್ಸಸೈಸ್, ಅದು ಸ್ಪೋರ್ಟ್ಸು. ಅದಕ್ಕೋಸ್ಕರನೇ ನಾನು ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೇನೆ ಮಾಡಬೇಕಾಗಿರೋದು ಅಂತ. ಆಬ್ವಿಯಸ್ಲಿ ನಾನು ಬಿಸ್ನೆಸ್ ಮ್ಯಾನು, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಬ್ವಿಯಸ್ಲಿ ರಿಟರ್ನ್ ತೊಗೊಳಕ್ಕೆ ನೋಡ್ತೀನಿ. ಅದಕ್ಕೋಸ್ಕರ ಮೇಂಟೆನೆನ್ಸ್ ಚಾರ್ಜಸ್ ಅಂದ್ಬಿಟ್ಟಿದ್ದೇನೆ, ಕೆಲವು ದುಡ್ಡುಗಳನ್ನ ತೊಗೊಳ್ತೀನಿ. ಅದಕ್ಕೆ ಕ್ರಮಬದ್ಧವಾಗಿ ಕಾನೂನು ರೀತಿಯಲ್ಲಿ GST ಕಟ್ತಾ ಇದ್ದೀನಿ. GST ಕಟ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಸೊ ಅದೆಲ್ಲ ಇರೋದ್ರಿಂದ ಸರ್, ಅದೆಲ್ಲ ಇರೋದ್ರಿಂದ ನಾನು ನಮ್ಮ ಶ್ರೀಮತಿಯವರು ಕಾನೂನುಬದ್ಧವಾಗಿಯೇ ಬಿಸ್ನೆಸ್ನಂತ ಮಾಡ್ಕೊಂಡು ಹೋಗ್ತಾ ಇರೋಂಥ ವಿಚಾರ ಸರ್. ಕಾವೇರಿ ಹಾಸ್ಪಿಟ್ಲ್ ಬಗ್ಗೆ ಈ 4 ಎಕರೆ ಏಕ್ ಖರಾಬು ಯಾರ ಸ್ವಾಧೀನದಲ್ಲಿರ್ತದೆ ಅವ್ರಿಗೆ ಸೇರೋ ಅಂಥದ್ದು. ಆಬ್ವಿಯಸ್ಲಿ ಅಫ್ಕೋರ್ಸ್ ಇವ್ರಿಗೆ ಅರ್ಜೆಂಟ್ ಏನಂತ ಅನಿಸಿಲ್ಲ. ಕಾಫಿ ವರ್ಕ್ಸ್ 13 ವರ್ಷದ ನಂತರ 13 ವರ್ಷದ ಅನುಭವ ಇದ್ರೆ ಕಂಟಿನ್ಯೂ. ಇವ್ರದ್ದು 100 ವರ್ಷದ ಅನುಭವ ಸರ್. ಇದು ಕಾಫಿ ವರ್ಕ್ಸ್ ಇರೋದು 100 ವರ್ಷದ್ದು ರೆಕಾರ್ಡ್ಸ್ ಇದೆ. ಕಾಫಿ ವರ್ಕ್ಸ್ ಅವ್ರು ಪರ್ಚೇಸ್ ಮಾಡಿರೋಂಥದ್ದು. ಅದು ಕಾಫಿ ವರ್ಕ್ಸ್ ಅವರೇನೆ ನಿಮಗೆ ಪತ್ರಿಕೆ ಹೇಳಿಕೆಗೆ ಅವ್ರು ಬರ್ತಾರೆ, ಅವರೇ ಕೊಡ್ತಾರೆ ಅದನ್ನ. ಅವ್ರದ್ದು ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ನಾನು ಅವ್ರ ಪರವಾಗಿ 1-2 ವಿಚಾರಗಳನ್ನ ಹೇಳ್ತಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನು ಹೇಳ್ತಾ ಇಲ್ಲ ನಾನು. 100 ವರ್ಷದ ಸಂಸ್ಥೆ ಅದು. ಅವತ್ತಿಂದನೂ ಜಾಗ ಇದೆ. 1932 ಜಾಗ ಪರ್ಚೇಸ್ ಮಾಡಿರೋಂಥದ್ದು. ಅವರು ಏಕರಾಬ್ನ ಸ್ವಾಧೀನದಲ್ಲಿ ಯಾರಿರ್ತಾರೆ ಅವ್ರಿಗೆ ಅರ್ಜೆಂಟ್ ಅನಿಸಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕೊಂಡಿಲ್ವನ ಅವರು. ಈಗ ಅವ್ರು ಆಲ್ರೆಡಿ ಲಾಸ್ಟ್ ಮಂತ್ ಪತ್ರಿಕೆ ಹೇಳಿಕೆ ಮಾಡಿದ್ರು ಮುಟ್ಟಿದ್ದೇನೆ ಇದು ಮಾಡ್ತಾ ಇದ್ದಾರೆ ಅಂತಲ್ಲ. ಲಾಸ್ಟ್ ಮಂತಿಂದ ನಾವು ಡಿಮ್ಯಾಂಡ್ ಮಾಡಿದ್ವಿ, ಬಾಡಿಗೆದಾರರುಗಳು ಅಲಿನೇಷನ್ ಮಾಡಿಕೊಡಿ ನಮಗೆ, ನಾವು 10 ವರ್ಷ ನಮಗೆ ಲೀಸ್ ಅಗ್ರಿಮೆಂಟ್ ಮಾಡಿಕೊಡಿ, ನಾವು ಬ್ಯಾಂಕ್ಗೆಲ್ಲ ಲೋನ್ಗೆ ಹೋಗಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದ್ಮೇಲೆ ಅವ್ರುಗಳು ಇವತ್ತಿನ ದಿನ ಸರ್ವೆಗೆ ಹೋಗಿದ್ದಾರೆ. ಸರ್ವೆಗೆ ಲಾಸ್ಟ್ ಮಂತೇ ಹೋಗಿದ್ದಾರೆ. ಸರ್ವೆ ಹಾಕಿ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಸರ್, ಸರ್ವೆಗೆ ಅರ್ಜಿ ಹಾಕಿರೋ ಅಂಥದ್ದು ಕೊಟ್ಟಿದ್ದೀನಿ ನೋಡಿ ಸರ್.
ಸರ್ವೆ ಮಾಡಿಬಿಟ್ಟಿದೆ. ನಾವು ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಓಲ್ಡರ್ ಕೊಟ್ಟಿದ್ದಾರೆ. ಟಿಪ್ಪಣಿ ರೆಡಿ ಮಾಡಿಕೊಡಿ ನಮಗೆ ರಮೇಶಿ, ನಂತರ ಅಲಿನೇಷನ್ ಅಂತೆಯೇ ಅರ್ಜಿ ಸಲ್ಲಿಸುತ್ತೇವೆ ಅಂತಲೂ ಹೇಳಿದ್ದಾರೆ ಕ್ಲಿಯರ್ ಆಗಿ. ಹೊರಟು ಹೇಳ್ತಾ ಇದ್ದೀನಿ ಸರ್, ಲೈನಲ್ಲಿ ನೋಡಿ. ಯಾವಾಗ ಜೂನಲ್ಲೇ ಕೊಟ್ಟಿರೋ ಅಂಥದ್ದು ಇದು. ಇವರೇನು ನೆನ್ನೆ ಮೊನ್ನೆ ಮಾಡಿಬಿಟ್ರು ಅಂತ. ಇದು ಯಾಕೆ ಕೊಟ್ಟರು ಕಾಫಿ ವರ್ಕ್ಸ್ ಅವರು ಅಂತಂದರೆ, ನಾವು ಡಿಮ್ಯಾಂಡ್ ಮಾಡೋದು ನಮಗೆ ಅಲಿನೇಷನ್ ಪ್ರಾಪರ್ಟಿ ಕೊಡಿ, ಕಮರ್ಷಿಯಲ್ ಆಗಿ ನಮಗೆ ಮಾಡಿಕೊಡಿ, ನಾವು ಬ್ಯಾಂಕ್ ಲೋನ್ಗೆ ಹೋಗ್ಬೋದು, 10 years ಲೀಸ್ ಅಗ್ರಿಮೆಂಟ್ ಮಾಡಿಕೊಟ್ರೆ. ಈಗಿರೋದು ಬಾಡಿಗೆ ಕರಾರು ಪತ್ರ ನಮಗೆ ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಆಗುತ್ತೆ, ಎವ್ರಿ 11 months. ಇಸ್ ಅ ಥಂಬ್ ರೂಲ್ ಆಫ್ ಓನರ್ ಆ್ಯಂಡ್ ಟೆನೆಂಟ್. ಅದೇ ಥರನೇ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ನಾವು. ನೆಕ್ಸ್ಟ್ ನಮಗೆ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟಿಗೆ ನಾವು ಕೇಳ್ಕೊಂಡಾಗ ಆಗ ಅವರು ಸರ್ವೆಗೆ ಹೋದ್ರು. ಸರ್ವೆಗೂ ಕೊಟ್ಟಿರೋ ಅಂಥ ಪತ್ರಿಕೆ ಇಲ್ಲಿದೆ. ಅದರಲ್ಲಿ ಇಂಬರವನ್ನು ಕೊಟ್ಟಿದ್ದೀನಿ ಸರ್ ನೋಡಿ. ಇಂಬರ ಅವರು ಕೊಟ್ಟಿದ್ದಾರೆ ನಿಮಗೆ, ನಾವು ಇಂಬರ ಕೊಟ್ಟಿದ್ದೀವಿ. ಏನು ತಿಪ್ಪಣಿ ಇಲ್ಲ ಅಂದ್ಬಿಟ್ಟಿದ್ದಾನೆ ಕೊಟ್ಟಿದ್ದಾರೆ. ಇಂಬರ ಕೊಟ್ಟಿದ್ದೀಯಪ್ಪ ಅಲ್ಲಿ ಇಂಬರನು ಟಿಪ್ಪಣಿ ಇಲ್ಲ ಅಂತ ಅದಕ್ಕೆ ಅರ್ಜಿ ಹಾಕೊಂಡಿದ್ದೀವಿ. ಟಿಪ್ಪಣಿನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಸ್ಕೆಚ್ ಕೊಡಿ ನಮಗೆ ಅಂತಲೂ ಕೇಳ್ಕೊಂಡಿದ್ದೀವಿ ನಾವು. ಬಾಡಿಗೆದಾರರು ಪ್ಲಸ್ ಓನರ್ ಇಬ್ಬರೂ ಕೇಳ್ಕೊಂಡಿದ್ದೀವಿ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಟೋಟಲಿ ಈ 4 ಎಕರೆ 10 ಗುಂಟೆ ಖರಾಬು ಅಂತ ಏನು ಹೇಳ್ತಿದ್ದೀರಲ್ಲ, ಖರಾಬು 101% ಜಾಗ ಏನಿದ್ರೆ ನಾನು ತಗೊಂಡಿರೋ ಜಾಗದಿಂದ ಈ ಕಡೆ ಟಿಂಬರ್ ಡಿಪೋ ಇದೆಯಲ್ಲ ಅಲ್ಲಿಗೆ ಖರಾಬಿರೋಂಥದ್ದು. ಆಗ ಯಾರಿಗೂ ಕಣ್ಣು ಕಾಣಿಸಿಲ್ಲ ಇವರಿಗೆ. ಟಿಂಬರ್ ಡಿಪೋ ಅಲ್ಲಿ ಇರೋಂಥ ಟಿಂಬರ್ ಡಿಪೋ ಹೆಚ್ಚು ಕಮ್ಮಿ ನನಗೆ ನಾಲೆಜ್ ಪ್ರಕಾರ 4-5 ವರ್ಷದಿಂದ ಇರ್ಬೋದು, 4-5 ವರ್ಷದಿಂದ ಇರ್ಬೋದು. ಸೊ ಆಗ ಇವ್ರಿಗೆ ಖರಾಬಲ್ಲಿ ಡಿಸ್ಟರ್ಬ್ ಆಗ್ಬಿಡ್ತು. ಅವನು ತಿಂತಾ ಇದ್ದಾನೆ, ಅಲ್ಲಿರೋ ಮಾಲೀಕ ತಿಂತಾ ಇದ್ದಾನೆ, ಬಾಡಿಗೆದಾರ ತಿಂತಾ ಇದ್ದಾನೆ ಅಂತ ಕಣ್ಣು ಕಾಣಿಸಿಲ್ವಾ? ಹೋಗಿ ಅದಕ್ಕಿಂತ ಮುಂಚೆ ನಾನು ತಗೊಂಡಿರೋ ಜಾಗದಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಇತ್ತು 7 ವರ್ಷದಿಂದ. ಆಗ್ಲೂ ಇವ್ರಿಗೆ ಕಣ್ಣು ಕಾಣಿಸಿಲ್ಲ. ಆಗ್ಲೂ ಇವ್ರಿಗೆ ಪಾಪ ಸರ್ಕಾರದ ಮೇಲೆ ಕಾಳಜಿ ಬಂದಿಲ್ಲ ಇವ್ರಿಗೆ. ಈಗ ನಾನು ತಗೊಂಡಿದ್ದೇನೆ, ಪುಷ್ಪ ಅಮರ್ನಾಥ್ ಅವ್ರು ತಗೊಂಡಿದ್ದೇನೆ, ಕಾಳಜಿ ಸ್ಟಾರ್ಟ್ ಆಗಿತ್ತು. ಸರ್ಕಾರಕ್ಕೇನೋ ನಾವು ಜಾಗನ ಉಳಿಸ್ಕೊಡ್ತಾ ಇದ್ದೀವಿ. ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಅದಕ್ಕೂ ಕಾರಣ ಇದೆ. ಯಾತಕ್ಕೆ ಅಂತಂದರೆ, ಈ ಬ್ಲ್ಯಾಕ್ ಮೇಲರ್ಸು ಕಾಫಿ ವರ್ಕ್ಸ್ ಬೋರ್ಡ್ಗೆ ಮುಂದೆ ಇರೋಂಥ ಜಾಗ ಯಾವುದು, ಪೆಟ್ರೋಲ್ ಬ್ಯಾಂಕ್ ಹಿಂದೆ ಇರೋಂಥ ಜಾಗ 4 ಎಕರೆ ಜಾಗನ ನಮಗೆ ಸೇಲ್ ಮಾಡಲೇಬೇಕು ಅಂದ್ಬಿಟ್ಟಿದ್ದೇನೆ ನೆನ್ನೆ. ಅಲ್ಲಿರೋ ಟಿಂಬರ್ ಡಿಪೋ ಓನರು ಪ್ಲಸ್ ಇಲ್ಲಿ ಕೂತಿದ್ನಲ್ಲ ಕೌನ್ಸಿಲರ್ ಒಬ್ಬರು, ಇಂಡಿಪೆಂಡೆಂಟ್ ಕೌನ್ಸಿಲರ್ ಇಬ್ಬರೂ ಹೋಗ್ಬಿಟ್ಟಿದ್ದೇನೆ. ಬ್ಲ್ಯಾಕ್ ಮೇಲ್ ಮಾಡಿದರು, ನಮಗೆ ಕೊಡ್ಬೇಕು ಜಾಗ ನೀವು, ಇಲ್ಲಾಂದರೆ ನಿಮ್ಗೆ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಅವರು ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ. ಅದಕ್ಕೆ ತೊಂದರೆ ಕೊಡೋದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಬರೀ 4 ದಿನದ ಮುಂಚೆ ನಾವು ಎಲ್ಲರೂ ಚಡ್ಡಿ ಹಾಕೊಂಡು ಓಡಾಡ್ದಾಗಿಂದನೂ ನೋಡ್ತಾ ಇದ್ದೀವಿ. ಕಾಫಿ ವರ್ಕ್ಸ್ ಜಾಗದಲ್ಲಿ ಈಗಿರೋಂಥ ITI ಕಾಲೇಜು, ಒಂದು ಟ್ರ್ಯಾಕ್ಟರ್ ಶೋರೂಮ್ ಮುಂದ್ಗಡೆ ಜಾಗ ನಗರಸಭೆ ಜಾಗ ಅಂದ್ಬಿಟ್ಟಿದೆ. ಮೊನ್ನೆ ಬೇಲಿ ಹಾಕಕ್ಕೆ ಹೋಗಿದ್ರು, ಬೇಲಿ ಹಾಕಕ್ಕೆ ಹೋಗ್ಬಿಟ್ಟಿದ್ದೇನೆ. ಚೀತು ಅಂತ ಚೀಮಾರಿ ಹಾಕಿಸ್ಕೊಂಡು ಅದೇ ಕೌನ್ಸಿಲರ್ಗೆ ಚೀತು ಅಂತ ಚೀಮಾರಿ ಹಾಕ್ಸ್ಬಿಟ್ಟಿದ್ದೀನಿ. ಅಲ್ಲಿಂದಲೇ ಎಲ್ಲರೂ ಹೊಡೆದೇ ಕಳಿಸಿದ್ದಾರೆ ಅವ್ರಿಗೆ. ನಗರಸಭೆಯಲ್ಲಿ 1968 355 ಅಡಿಗೆ 37 ಅಡಿ ಅಂತ ಎಲ್ಲ ಬರೆದಿದ್ದಾರಂತೆ. ಅಂತೆ ಐ ಡೋಂಟ್ ನೋ, ಅಂತೆ ಅದ್ರ ಮೇಲ್ಗಡೆ ನಗರಸಭೆ ಜಾಗನೇ ಅಂತ ಹೇಳ್ಬಿಟ್ಟಿದ್ದೇನೆ. ಎಲ್ಲರನ್ನು ಆಡಳಿತಕ್ಕೆ ಪ್ರೆಷರ್ ಹಾಕ್ಬಿಟ್ಟಿದ್ದೇನೆ. ಕಾಫಿ ವರ್ಷಕ್ಕೆ ಅವ್ರ ಮೇಲ್ಗಡೆ ಮಾತ್ರನೇ ಗದಾಪ್ರಹ ಮಾಡೋದಕ್ಕೆ ಹೋಗಿದ್ರು ಅಲ್ಲಿಗೆ, ಚೀತು ಅಂತ ಅನ್ಕೊಂಡು. ಕಾಫಿ ವರ್ಷ ನೀಟಾಗಿ ಇದಕ್ಕೂ ನಗರಸಭೆಗೂ ಲೆಟರ್ ಕೊಟ್ಟಿದ್ದಾರೆ. ನಗರಸಭೆಯಿಂದ ಯಾವುದೇ ಕಾರಣಕ್ಕೂ ಕಾಫಿ ವರ್ಷಕ್ಕೂ ನೋಟಿಸ್ ಬಂದಿಲ್ಲ. ನೀವು ಹೇಳ್ತಿದ್ದೀರಿ, ಮೌಖಿಕವಾಗಿ ಹೇಳ್ತಾ ಇದ್ದೀರಿ. ನಗರಸಭೆ MD ಹೋಗಿ ಮಾತಾಡಿದ್ದಾರೆ. ಎಲ್ಲಿಗೆ? ನಗರಸಭೆಗೆ ಹೋಗ್ಬಿಟ್ಟಿದ್ದಾರೆ. ಕಮಿಷನರ್ ಹತ್ರ ಈಗಿರೋ 3 ತಿಂಗಳು ಅಧ್ಯಕ್ಷ ಇದ್ದಾರಲ್ಲ, 3 ತಿಂಗಳು ರಾಜೀನಾಮೆ ಕೊಡ್ಬೇಕಲ್ಲ, ಆ ಅಧ್ಯಕ್ಷನ ಹತ್ರ ಕೂತ್ಕೊಂಡು ಮಾತಾಡಿದ್ದಾರೆ. ಏನಂತ? ನೀವು ಹೇಳ್ತಿದ್ದೀರಪ್ಪ, ನಮ್ಗೆ ನೋಟಿಸ್ ಕೊಡಿ, ಜಾಯಿಂಟ್ ಸರ್ವೆ ಮಾಡಿ, ನಿಮ್ಮ ಜಾಗ ಬಂದರೆ ನೀವು ತೊಗೊಳ್ಳಿ, ನಮಗೆ ಯಾಕೆ ತೊಂದರೆ ಕೊಡ್ತಿದ್ದೀರಿ? ನಮಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ಈ ಥರ ಸುಮ್ಮನೆ ಕಾಫಿ ವರ್ಕ್ಸ್ ಮೇಲ್ಗಡೆ ಸುಮ್ಮನೆ ಆರೋಪಗಳು ಮಾಡಬೇಡಿ ಅಂದ್ಬಿಟ್ಟಿದ್ದಾನೆ. ಅವರು ಕೇಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಪೂರಕವಾಗಿ ಬೇರೆ ಯಾವುದೂ ಸಿಗದೆ ಇರೋದ್ರಿಂದ ಇದನ್ನ ಒಂದು ಹುಡ್ಕೊಂಡ್ಬಿಟ್ಟಿದ್ದೇನೆ. ಏನಾರ ಒಂದು ಕೆದಕಬೇಕು ಅಂತ ಬಂದಿರೋದಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಪುರುಷಾರ್ಥಕ್ಕೆ ಏನೋ ಸರ್ಕಾರಕ್ಕೆ ಜಾಗ ಉಳಿಸ್ಬಿಡ್ತಾ ಇದ್ದೀವಿ ಅಂತ ದೊಡ್ಡಸ್ತಿಗೆ ಬಂದಿರೋದಲ್ಲ. ಇದರಲ್ಲಿ ಆಗಿರೋದೇನು ಅಂತಂದರೆ, ಪಾಪ ಇದರಲ್ಲಿ ಸಿಗಾಕೊಂಡಿರೋದೇನು ಅಂತಂದರೆ, ಒಂದು ನಮಗೂ ಗುರು ಸಮಾನರಾದ ವಿಶ್ವನಾಥ್ ಅವರು ಸಿಗಾಕೊಂಡ್ಬಿಟ್ರು ಪಾಪ. ಯಾಕೆ ಅಂತಂದರೆ ಅವ್ರಿಗೆಲ್ಲ ತಪ್ಪು ಮಾಹಿತಿಗಳನ್ನ ಕೊಟ್ಬಿಟ್ಟಿದ್ದಾರೆ. ಅವ್ರ ಬಾಯಲ್ಲಿ ಹೇಳಿಸ್ಬಿಟ್ರೆ MLC ಅವರು ಹೇಳಿಸಿದ್ರೆ ಸ್ಟೇಟ್ ನ್ಯೂಸ್ ಆಗುತ್ತೆ ಅಂತ.
ವಿಶ್ವನಾಥ್ ಸಾಹೇಬ್ರ ಮೇಲೆ ನಮಗೂ ಇವತ್ತಿನ ದಿನ ಅಗಾಧವಾದ ಗೌರವ ಇದೆ. ಅವರು ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಿರೋ ಅಂಥವ್ರು, ರಾಜ್ಯ ರಾಜಕಾರಣದಲ್ಲಿ ಮಿಂಚಿರೋ ಅಂಥ ವ್ಯಕ್ತಿಯವರು. ಅವ್ರ ನೆರಳಲ್ಲಿ ನಾವು ಕೆಲವು ದಿನ ಅವ್ರ ಸಿದ್ಧಾಂತಗಳನ್ನ ನಾವು ಒಪ್ಕೊಂಡಿದ್ದೀವಿ, ಜೀವನ ಮಾಡಿದ್ದೀವಿ ನಾವು. ಅಂಥವ್ರಿಗೆ ಇವ್ರುಗಳು ರಾಹು ಕೇತುಗಳು ಅವ್ರನ್ನ ತಪ್ಪದಾರಿಗೆ ಹೇಳ್ಬಿಟ್ಟಿದೆ. ನೆನ್ನೆ ದುರಂತದಲ್ಲಿ ನಾವು ಅವ್ರ ಫಾಲೋವರ್ಸ್ ಆಗ್ಬಿಟ್ಟಿದೆ. ನಮ್ಮ ಹತ್ರ ಬಾಯಲ್ಲಿ ಪತ್ರಿಕಾಗೋಷ್ಠಿ ಅವ್ರು ಎಗ್ನೆಸ್ಟಾಗಿ ಮಾಡಿಸ್ಬೇಕು ಅಂತ ತಂದಿರೋದು ದೊಡ್ಡ ದುರಂತದ ವಿಚಾರ. ಇದು ನೋವಾಗುತ್ತೆ, ಡೆಫಿನೆಟಾಗಿ ಭಾಳ ನೋವಾಗುತ್ತೆ. ಈ ಟೈಮಿಗೆ ಇಂಥ ಅವ್ರ ಸಂಧ್ಯಾ ಕಾಲದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಆಗಿರೋ ಟೈಮಲ್ಲಿ ಈಗ ನಾವು ಅವ್ರಿಗೆ ಇದು ಮಾಡ್ತಾ ಇದೀವಲ್ಲಪ್ಪ, ನಾವು ಅವ್ರ ವಿರುದ್ಧವಾಗಿ ನಾವು ಮಾತಾಡ್ತಾ ಇದೀವ ಅಂತ ಅದು ಬೇಜಾರಾಗ್ತದೆ. ನಾವು ತಿಳುವಳಿಕೆ, ನಾನು ಭಾಳ ಚಿಕ್ಕವನು, ಅವ್ರಿಗೆ ತಿಳುವಳಿಕೆ ಹೇಳೋಂಥ ವಿಚಾರ ಅಲ್ಲ. ಬಟ್ ನಾನು ಮಾಧ್ಯಮ ಮುಖಾಂತರ ಹೇಳೋದೇನು ಅಂದರೆ, ಅವರು ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ದಯವಿಟ್ಟು ಅವರು ಗಮನ ಹರಿಸಿದ್ರೆ ಭಾಳ ಒಳ್ಳೆಯಂಥ ವಿಚಾರ. ಆಮೇಲೆ ಅವರು ಕುಟುಂಬದ ವಿಚಾರನೂ ಸ್ವಲ್ಪ ಗಮನ ಹರಿಸ್ಬೇಕು ಅವರು. ಮೊನ್ನೆ ರೀಸೆಂಟಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ನೆನ್ನೆ ರೀಸೆಂಟಾಗಿ ಅವ್ರ ಮಗ ಒಬ್ಬ ಪಾರ್ಟಿ ಕೊಟ್ಬಿಟ್ಟಿದ್ದಾನೆ, ಫುಲ್ಲು ಕುಡಿಸ್ಬಿಟ್ಟಿದ್ದಾನೆ, ಆಕ್ಸಿಡೆಂಟ್ ಆಗಿ ಒಂದು ಡೆತ್ತೆ ಆಗೋಯ್ತು. ಅದನ್ನು ಸ್ವಲ್ಪ ಅವ್ರ ಮಕ್ಳುಗಳಿಗೂ ತಿಳುವಳಿಕೆ ಹೇಳಿದ್ರೆ ಭಾಳ ಉತ್ತಮವಾದ ಕೆಲಸ ಅದು. ಸಮಾಜಕ್ಕೆ ತಿಳುವಳಿಕೆ ಹೇಳೋಂಥವ್ರು ಅವ್ರ ಮಕ್ಳುಗಳಿಗೂ ಹೇಳಿದ್ರೆ ಭಾಳ ಸಂತೋಷ ಆಗ್ತಿತ್ತು ನಮಗೆ. ಸರ್, ನೆಕ್ಸ್ಟು ನಿಮಗೆ ಸರ್ಕಾರ ಸುತ್ತೋಲೆನೂ ಕೊಟ್ಟಿದ್ದೀನಿ ಸರ್. 2017 ಏನು ಹೇಳುತ್ತೆ ಏಕಾರ ಬಂತ ಟೋಟಲಿ ಕ್ಲಾರಿಫಿಕೇಶನ್ ಸರ್. ಇದು ನಾನು ಕೊಡ್ತಾ ಇರೋಂಥದ್ದು ಸುಮ್ಮನೆ ಸ್ಟಡಿ ಮಾಡಿದೆ, ಸುಮ್ಮನೆ ಕೂತ್ಕೊಂಡು ಬರೀ ಪತ್ರಿಕೆ ಹೇಳಿಕೆಯನ್ನು ಮಾತ್ರ ನೋಡ್ಕೊಂಡು ನಾನು ಬಂದು ಕೂತ್ಕೊಂಡು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ನಾನು ಏನು ಹೇಳುತ್ತೆ ಎಲ್ಲ ಪ್ರತಿಯೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸರ್. ಆಮೇಲೆ ಪ್ಯೂರ್ಲಿ ಸರ್ ಹೇಳ್ತಿದ್ದೀನಿ, ನಾನು ಈಗಲೂ ಪತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ನಾನು ಪ್ಯೂರ್ಲಿ ಬಿಸ್ನೆಸ್ ಮಾಡೋದು ಯಾವ ರೀತಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಶ್ರೀಮತಿಯವರಾಗ್ಬೋದು, ಮಂಜಣ್ಣ ಅವರಾಗ್ಬೋದು, ಅವ್ರು ರಾಜಕೀಯಕ್ಕೆ ಬರೋದ್ರಿಂದಕ್ಕಿಂತ ನಾನು 1987 ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವನು. ದಟ್ ಈಸ್ ನನ್ನ ಪರ್ಸ್ನಲ್ ರೆಕಾರ್ಡ್ಸು. ವೆನ್ ಐ ವಾಸ್ ಇನ್ 15 years ಆಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವನು. ನಾನಾಗಲಿ ನನ್ನ ಪ್ರೇಮ್ ಕುಮಾರ್ ಕುಟುಂಬ ಆಗಲಿ ತಪ್ಪು ಮಾಡಲ್ಲ, ಮಾಡೋದು ಇಲ್ಲ ಯಾವುದೇ ಕಾರಣಕ್ಕೂ. ದಟ್ ಈಸ್ 100% ಕ್ಲಾರಿಫಿಕೇಶನು. ನಾವೇನಿದ್ರು ಬಿಳಿ ಹಾಳೆ ಥರ ಕನ್ನಡಿ ಥರ ಇದ್ದೀವಿ. ನಮ್ಮ ಮುಖ ಯಾರು ಬೇಕಾದ್ರೂ ಬಂದು ನಮ್ಮ ಮುಖ ನೋಡಿದ್ರೆ ನಮ್ಮನ್ನ ಹೇಳ್ಬೋದು ನಾವೆಂಥವ್ರು ಅಂತ. ಸೊ ಇನ್ನೊಬ್ರ ಹತ್ರ ಹೇಳ್ಸ್ಕೊಬೇಕು ಅನ್ನೋದು ನನಗೆ ಯಾವುದೇ ಕಾರಣಕ್ಕೂ ನಾನು ಐ ಆಮ್ ನಾಟ್ ರೆಡಿ ವಿಚಾರ. ಸೊ ಮಂಜಣ್ಣನ ಬಗ್ಗೆ ಮಾತಾಡ್ತಾರೆ ಸರ್. ಮಂಜಣ್ಣನ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ನೈತಿಕತೆ ಹಾಕಿಲ್ಲ, ಒಬ್ರಿಗೂ ಹಾಕಿಲ್ಲ, ಕೂತ್ಕೊಂಡಿಲ್ಲ ಅವ್ರಿಗೆ. ಯಾಕೆಂದರೆ ಮಂಜಣ್ಣನ ರೂಮ್ದಲ್ಲಿ ಎಲ್ಲರೂ ಇದ್ದಾರೆ ಹೊರತು ಅವ್ರ ರೂಮ್ದಲ್ಲಿ ನಾವು ಯಾರೂ ಇಲ್ಲ. ವಿಶ್ವನಾಥ್ ಸಾಹೇಬ್ರಿಗೂ ನಾನು ಹೇಳೋದು ಇಷ್ಟೇ, ನಾನು ಕೇಳ್ಕೊಳ್ಳೋದು ಇಷ್ಟೇನೆ. ಯಾಕೆ ಅವ್ರಿಗೆ MP ಎಲೆಕ್ಷನಲ್ಲಿ ಮಂಜಣ್ಣ ಅವ್ರು ಸಹಾಯ ಮಾಡಿಲ್ವಾ? 14,000 ಲೀಡ್ ಕೊಡ್ಸಿರ್ಲಿಲ್ವ ಮಂಜಣ್ಣ ಅವರು ತಾಲೂಕಿಂದ ಅವ್ರು MLA ಆಗಿದ್ದಾಗ? ಅವತ್ತಿನ ದಿನ ವಿಶ್ವನಾಥ್ ಸಾಹೇಬ್ರಿಗೋಸ್ಕರ ನಾನು ಪರ್ಸ್ನಲ್ ಆಗಿ ನಾನು ಅವತ್ತಿನ ದಿನ ದುಡ್ದಿಲ್ವ ನಾನು? ಅವರು 2008 ಅವರಿಂದ ನಮಗೆ ಸಹಾಯ ಆಗಿಲ್ವಾ? 100% ಸಹಾಯ ಆಗಿದೆ ವಿಶ್ವನಾಥ್ ಸಾಹೇಬ್ರಿಂದ. ಅವ್ರಿಗೆ ನಮ್ಮ ಕುಟುಂಬದ ಬಗ್ಗೆ, ಮಂಜಣ್ಣನ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ಅಫ್ಕೋರ್ಸ್ ನನ್ನ ಶ್ರೀಮತಿಯವ್ರ ಬಗ್ಗೆ ಗೊತ್ತಿಲ್ವೇನೋ ಅವ್ರಿಗೆ, ಯಾಕಂದರೆ ಅವ್ರ ಅಷ್ಟೊಂದು ಒಡನಾಟ ಇಲ್ಲ ಅವ್ರಿಗೆ. ZP ಅಧ್ಯಕ್ಷರಾಗಿದ್ದಾಗ ವಿಶ್ವನಾಥ್ ಸಾಹೇಬ್ರಿಂದನೂ ನಮಗೆ ZP ಅಧ್ಯಕ್ಷರಾಗ್ಬೇಕಾದ್ರೆ ಅವರಿಂದನೂ ಸಹಾಯ ಆಗಿದೆ ನಮಗೆ. ಸುಮ್ಮನೆ ಅವರು ಬಂದು ಯಾರ್ದೋ ಮಾತನ್ನ ಕೇಳ್ಕೊಂಡು ಇತ್ತಾಳೆ ಕಿವಿ ಮಾಡ್ಕೊಂಡು ಮಾತಾಡೋದು ಭಾಳ ತಪ್ಪಾಗುತ್ತೆ ಅದು. ಇವ್ರುಗಳಿಗೂ ಅಷ್ಟೇ ಕೂತಿದ್ರಲ್ಲ ಇಲ್ಲಿ ರಾಹುಕೇತುಗಳು, ಅವ್ರುಗಳಿಗೂ ನೈತಿಕತೆನೇ ಇಲ್ಲ ಅವ್ರಿಗೆ. ಆಯ್ತಾ? ನನ್ನ ಬಾಯಲ್ಲಿ ಅಷ್ಟೇ ಹೋಗ್ತೀನಿ, ನಾನು ಯಾಕೆ ಅವ್ರನ್ನ ದೊಡ್ಡವ್ರು ಮಾಡಿ. ಆಮೇಲೆ ವಿಶ್ವನಾಥ್ ಸಾಹೇಬರು ಮಂಜುನಾಥ ಬಗ್ಗೆ ಒಂದು ಆರೋಪ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ನೀನು ಯಾವತ್ತು ಮಾಲೀಕ ಅಲ್ಲ, ಅವನು ಜನಸೇವಕ ಅಂದ್ಬಿಟ್ಟು. ನೀನು ಯಾವತ್ತು ಜನಸೇವಕ ಆಗಿರ್ಬೇಕು ಅಂತ ಹೇಳಿದ್ದೀನಿ. ಅದು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ಮಂಜಣ್ಣ ಯಾವತ್ತಿದ್ರೂ ಜನಗಳ ಜೊತೆ ಬೆರ್ಕೊಂಡು, ಅವ್ರ ಜೊತೆ ಒಡನಾಡಿಯಾಗಿ ಇಟ್ಕೊಂಡು, ಅವರ ಸ್ನೇಹಿತರಾಗಿ ಅವ್ರಿಗೆ ಹಾಳಾಗಿ ಕೆಲಸ ಮಾಡಿರೋ ಅಂಥದ್ದು ಮಂಜಣ್ಣ. ಅದರಿಂದನೇ ಅವರು 3 ಸತಿ ಗೆದ್ದಿರೋ ಅಂಥದ್ದು. ಅಫ್ಕೋರ್ಸ್ ಈ ಸತಿ ಬರೀ 1000 ಚಿಲ್ಲರೆಯಲ್ಲಿ ಯಾವುದೋ ಒಂದು ಕಾರಣದಿಂದ ಸೋತಿದ್ದೀವಿ. ಬಟ್ ನೆಕ್ಸ್ಟ್ ಇವತ್ತಿಗೂ ಹೇಳ್ತೀನಿ ನಾನು, ನೆಕ್ಸ್ಟ್ MLA ಹುಣಸೂರಿಂದ ಆಗಬೇಕು ಅಂತ ಯಾರಾದರೆ ಮಂಜಣ್ಣನೇ ಆಗೋಂಥದ್ದು. ಅದ್ರ ಬಗ್ಗೆ ಯಾರಿಗೂ ಅನುಮಾನಗಳು ಬೇಡ. ಸೊ ಇದು ಮಂಜಣ್ಣ ಯಾವತ್ತೂ ಜನಸೇವಕನೇ. ಅದನ್ನು ಅವರಿಂದ ಹೇಳಿಸ್ಕೊಬೇಕು ಅನ್ನೋದೇನು ನೆಸಿಟಿ ಇಲ್ಲ. ಜನಸೇವೆ ಮಾಡಿರೋದು ಮಂಜಣ್ಣವರು. ಪ್ರತಿ ಸತಿನೂ ಪ್ರತಿಯೊಂದು ಕಡೆ
ಪ್ರತಿ ಭಾಷಣದಲ್ಲಿ ಆತ್ಮಪೂರ್ವಕವಾಗಿ ಹೇಳೋದು ಒಂದೇ ಮಾತು, ಸರ್ವಜನ ಸುಖಿನ ಭವಂತು ಅಂತ. ಸರ್ವಜನ ಸುಖಿನ ಭವಂತು ಅನ್ನೋದು ಹೇಳೋದು ಅದು ದೊಡ್ಡ ಗುಣ. ನನಗೂ ಆ ಗುಣ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಮಂಜಣ್ಣ ಅವ್ರಿಗಿರೋಂಥ ಗುಣದಲ್ಲಿ, ಅವ್ರಿಗಿರೋ ಗುಣದಲ್ಲಿ ನಮಗೆ 10% ಇಲ್ಲ ಆ ಥರ ಸರ್ವಿಸ್ ಮಾಡೋ ಮೋಟಿವೇಶನ್ ಅನ್ನೋದು. ಯಾಕೆಂದರೆ ನಾನು ಎಲ್ಲನೂ ಬಿಸ್ನೆಸ್ ಆ್ಯಂಗಲಲ್ಲಿ ನೋಡೋದು. ಸೊ ಮಂಜಣ್ಣನ ಬಗ್ಗೆ ಯಾಕೆ ಸರ್ ಮಾತಾಡ್ಬೇಕು? ಇವಾಗ ಬಿಸ್ನೆಸ್ಸಲ್ಲಿ ಅವ್ರ ಸಂಬಂಧ ಏನಿದೆ? ಸಂಭ್ರಮ ಆ್ಯಕ್ಷನ್ ಇವೆಂಟ್ಸ್ಗೂ ಮಂಜಣ್ಣನಿಗೆ ಏನು ಸಂಬಂಧ ಏನಿದೆ? ಸಂಬಂಧ ಇದ್ದರೆ ಸುಮ್ಮನೆ ಕರ್ಕೊಳ್ಳೋದವ್ರನ್ನ. ಮಂಜಣ್ಣನ ಬಗ್ಗೆ ಹೇಳ್ತು ಅಂದರೆ ಜಾಸ್ತಿ ನ್ಯೂಸ್ ಆಗುತ್ತೆ, ಮಾಜಿ ಮೇಲೆ ಹೇಳಿದ್ರೆ ನ್ಯೂಸ್ ಜಾಸ್ತಿ ಆಗುತ್ತೆ, ಇಲ್ಲ ಅಂತ ಆದರೆ ಅಷ್ಟು ವೆಯ್ಟೇಜ್ ಬರೋಲ್ಲ ಅಂದ್ಕೊಂಡೇನೆ ಅವ್ರ ಲೆಕ್ಕಾಚಾರದಲ್ಲಿ ಟೋಟಲಿ ಬೇಸ್ಲೆಸ್ ಆರೋಪ ಮಂಜಣ್ಣನ ಮೇಲ್ಗಡೆ ಮಾಡಿರೋಂಥದ್ದು ಇವರು ಟೋಟಲಾಗಿ. ಸರ್ ನೆಕ್ಸ್ಟು ಪತ್ರಿಕೆ ವಿಚಾರದಲ್ಲಿ ಬರ್ತೀನಿ ನಾನು. ವಿತ್ ದ ಡ್ಯೂ ರೆಸ್ಪೆಕ್ಟ್ ಶಿವಕುಮಾರ್ ಸರ್, ಸತೀಶ್ ಸರ್, ರೆಸ್ಪೆಕ್ಟ್ಫುಲ್ಲಿ ನಾನು ನಿಮ್ಗೆ ಕೇಳ್ಕೊತಾ ಮಿತ್ರರಿಗೆ ಇವತ್ತಿನ ದಿನ ಮಾಧ್ಯಮದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳು ನನ್ನ ಶ್ರೀಮತಿಯವ್ರ ಮೇಲೆ ಹಾಗೂ ಮಂಜಣ್ಣವ್ರ ಮೇಲೆ ಏನು ಆರೋಪಗಳು ಬಂದಿದೆ ಅದಕ್ಕೆ ಕ್ಲಾರಿಟಿಯಾಗಿ ನಿಕ್ಷೇಪಪಾತವಾಗಿ ಕೊಡೋದಕ್ಕೆ ನಾನು ಇವತ್ತು ದಿನ ಇಲ್ಲಿ ಬಂದಿದ್ದೀನಿ. ಎಲ್ಲರಿಗೂ ಅನ್ನಿಸ್ಬೋದು ಯಾತಕ್ಕೆ ಒಬ್ಬರೇ ಬಂದು ಕೂತಿದ್ದಾರೆ ಅಂದ್ಬಿಟ್ಟಿದ್ದೇನೆ. ಯಾತಕ್ಕೆ ನಾನು ಒಬ್ಬರೇ ಬಂದು ಕೂತಿದ್ದೀನಿ ಅಂತಂದರೆ, ಇದು ಪ್ಯೂರ್ಲಿ ನನ್ನ ಶ್ರೀಮತಿಯವ್ರ ಮೇಲೆ ಹಾಗೂ ಅಣ್ಣನ ಮೇಲೆ ಬಂದಿರೋಂಥ ಆರೋಪ ಆಗಿರೋದ್ರಿಂದ ನಾನು ನನ್ನ ಕುಟುಂಬದ ಪರವಾಗಿ ನಾನು ಒಬ್ಬನೇ ಬಂದು ಕೂತ್ಕೊಂಡು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಭಾಳಷ್ಟು ವಿಷಯಗಳನ್ನ ಮುಕ್ತವಾಗಿ, ಅಂದರೆ ಬಾಯಿಗೆ ಫಿಲ್ಟ್ರ್ ಇಲ್ಲದೆ ಇದ್ದಂಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದೆರಡು ವರ್ಡ್ಗಳು ಏನಾರ ವ್ಯತ್ಯಾಸ ಏನಾರು ಆಯಿತು ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ. ಮೊದಲಿಗೆ ವಿಶ್ವನಾಥ್ ಸಾಹೇಬರು ಅವರು ಏನು ಆರೋಪ ಮಾಡಿದ್ದಾರೆ ಅದು 100ಕ್ಕೆ 100 ಸುಳ್ಳಿನ ಆರೋಪ ಮಾಡಿರೋಂಥದ್ದು. ಸೊ ವಿಶ್ವನಾಥ್ ಅವ್ರ ಬಗ್ಗೆ ನಮಗೆ ಭಾಳ ಅಪೂರ್ವವಾದ, ಅಮೋಘವಾದ ಭಾಳ ಗೌರವ ಇದೆ. ಯಾತಕ್ಕೆ ಅಂತಂದರೆ ನಾನಾಗ್ಬೋದು, ನಮ್ಮ ಮನೆಯವರಾಗ್ಬೋದು, ಎಲ್ಲರನ್ನೂ ಅವ್ರನ್ನ ಒಂದು ಆದರ್ಶ ಪುರುಷ ಅಂತ ನಾವು ಅಂದ್ಕೊಂಡಿದ್ವಿ. ಅವರ ಹೋರಾಟಗಳು, ಅವರ ಬರವಣಿಗೆಗಳು, ಅವರು ಬಂದಂಥ ದಾರಿ ಎಲ್ಲನೂ ನಾವು ನೋಡ್ಕೊಂಡು ಬೆಳೆದಂಥವರು. ಅವರ ಹೋರಾಟದ ಕಿಚ್ಚುಗಳು ಹೆಂಗಿತ್ತು ಏನು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ನಾವು ಅದನ್ನು ನೋಡಿದ್ದೀವಿ, ಅವ್ರ ಜೊತೆ ಒಡನಾಟ ಇಟ್ಕೊಂಡು ಓಡಾಡಿದ್ವಿ. ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡಬೇಕು ಅಂದ್ಬಿಟ್ಟಿದ್ದನ್ನೇ ಕೆಲವು ವಿಚಾರದಲ್ಲಿ ಅವ್ರ ಗೈಡ್ಲೈನ್ಸ್ಗಳನ್ನು ಎಲ್ಲನೂ ತೊಗೊಂಡಿರೋಂಥವ್ರು ನಾವು. ಬಟ್ ದುರಾದೃಷ್ಟ ಏನು ಅಂತಂದರೆ, ನಾನು ಅವರ ಅಭಿಮಾನಿಯಾಗಿ ಈಗ ಅವರ ವಿರುದ್ಧನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಭಾಳ ಒಂದು ದುರಂತದ ವಿಚಾರ ಇದು. ಯಾಕೆಂದರೆ ಅವರು ನಿಲುವುಗಳೇನಿತ್ತು, ಅವರ ಸಿದ್ಧಾಂತಗಳೇನಿತ್ತು, ಮೊದಲಿಗೆ ಭಾಳ ಹಿಂದಿನ ಕಾಲದಿಂದನೂ ನಮ್ಮ ತಂದೆಯವರ ಕಾಲದಿಂದನೂ ನೋಡ್ಕೊಂಡು ಬಂದಿರೋದು ನಾವು. ಅವ್ರ ನಿಲುವುಗಳನ್ನೆಲ್ಲನೂ ಈಗ ಅವ್ರದ್ದು ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿದೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಅವರ ವಯಸ್ಸಿನ ಕಾರಣಕ್ಕೋ ಅಥವಾ ರಾಜಕೀಯವಾಗಿ 3 ಪಕ್ಷದಲ್ಲೂ ಎಲ್ಲೂ ಸ್ಥಾನಮಾನಗಳು ಕರೆಕ್ಟಾಗಿಲ್ಲದೆ ಅತಂತ್ರವಾಗಿ ಏನಾರ ಹಳ್ಳಮಳ್ಳ ಆಗ್ಬಿಟ್ಟಿದಾರೋ ನನಗೆ ಗೊತ್ತಿಲ್ಲದೆ ಇರೋಂಥ ವಿಚಾರ. ಬಟ್ ಒಂದಂತೂ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಹಿತ್ತಾಳೆ ಕಿವಿ ಯಾವಾಗ ಮಾಡಿಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಯಾಕೆಂದರೆ ಅವ್ರದ್ದು ಯಾವತ್ತೂ ಆ ಥರ ಪ್ರವೃತ್ತಿ ಇರಲಿಲ್ಲ, ಆ ಥರ ಅವರ ಜವಮಾನನೇ ಅಲ್ಲ ಅವರು. ಇವತ್ತಿನ ದಿನ ನಾನು ನೋಡ್ದಂಗೆ ನಿಮ್ಮ ಪತ್ರಿಕೆಯಲ್ಲಿ ಬಂದಾಗ, ವಿಡಿಯೋಗಳಲ್ಲಿ ನೋಡಿದಾಗ, ಅವರ ಅಕ್ಕಪಕ್ಕದಲ್ಲಿ ರಾವು ಕೇತುಗಳಿದ್ರಲ್ಲ, ಅವ್ರಗಳ ಮಾತುಗಳನ್ನ ನಂಬ್ಕೊಂಡ್ಬಿಟ್ಟಿದ್ದೇನೆ, ಕರೆಕ್ಟಾಗಿ ಸ್ಟಡಿ ಮಾಡ್ದೇನೆ ಅವ್ರುಗಳು ಪತ್ರಿಕಾಗೋಷ್ಠಿ ಮಾಡಿಲ್ಲ ಅಂತಂದು ಅದಕ್ಕೆ 100% ವಿರೋಧ ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ಅವರ ಆರೋಪ ಏನಿದೆ, ಕಾಫಿ ವರ್ಕ್ಸು ಜಾಗದಲ್ಲ, ಅಂದರೆ ಕಾಫಿ ವರ್ಕ್ಸ್ ಅನ್ನೋದಕ್ಕಿಂತ ಅವ್ರು ಹೇಳ್ತಾ ಇರೋದು ಒಂದು ಸರ್ಕಾರಿ ಜಾಗನ ಕಬಳಿಕೆ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರು, ಪುಷ್ಪ ಅಮರನಾಥ್ ಅವರು ಅಂದ್ಬಿಟ್ಟು. ಅವ್ರಿಗೆ ಒಂದು ಸ್ವಲ್ಪ
ಅಕ್ಕಪಕ್ಕದಲ್ಲಿ ಇರೋರಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವ್ರಿಗೇನಾರ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಏನಂತ ಏನಾರ ಇದ್ದರೆ ಅವರು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ಗಳನ್ನ ಕರೆಕ್ಟಾಗಿ ನೋಡಬೇಕಾಗಿರೋಂಥದ್ದು. ಡಾಕ್ಯುಮೆಂಟೇಷನ್ನ ಪರಿಶೀಲನೆ ಮಾಡಿಬಿಟ್ಟಿದ್ದೇನೆ ಆರೋಪ ಮಾಡಬೇಕು, ಸುಮ್ಮನೆ ತೇಜೋವಧೆ ಮಾಡೋದಲ್ಲ. ಕೂತ್ಕೊಂಡ್ಬಿಟ್ಟಿದ್ದೇನೆ ಬಾಯಿಗೆ ನಾಲಿಗೆ ಇಲ್ಲಿ ಮೂಳೆ ಇಲ್ಲ ಅಂದ್ಬಿಟ್ಟಿದ್ದೇನೆ ಏನೋ ಮಾತಾಡೋದಕ್ಕೆ ಅಂತಲ್ಲ, ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಹಂಗೆ ಅಂದ್ಬಿಟ್ಟಿದ್ದೇನೆ ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲನೂ ಹೇಳ್ಬಿಟ್ಟಿದ್ದೇನೆ ಗಾಳಿಗೆ ಗುಂಡೋಡಿ ಅಂತ ಕೆಲಸಗಳು ಮಾಡ್ಕೊಂಡು ಇವ್ರುಗಳು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಸುಮ್ಮನೆ ನಾವೇನೋ ವಿರೋಧ ವ್ಯಕ್ತಪಡಿಸಲೇಬೇಕು. ಮಂಜಣ್ಣನ ವಿಚಾರ ಮಾತಾಡಿಲ್ಲ ಅಂದರೆ ನಮಗೆ ತಿನ್ನ ಅನ್ನ ಕರಗೋದಿಲ್ಲ ಅನ್ನೋ ವಿಚಾರದಲ್ಲಿ ಮಾತಾಡಬೇಕು ಅಂದ್ಕೊಂಡೇ ಕೂತ್ಕೊಂಡಿರ್ತಾರೆ ಇವರೆಲ್ಲರೂ. ಸೊ ನಾನು ಅಕ್ಕಪಕ್ಕ ಕೂತಿರೋಂಥದ್ರಲ್ಲಿ ಒಬ್ಬ ಬಂದ್ಬಿಟ್ಟಿದ್ದಾನೆ 101%. ಅವನು ಸುಳ್ಳು ಸತ್ಯನೇ. ಅವ್ನು ಮಾತಾಡೋದು ಉಸಿರಾಡೋದೇನೂ ಸುಳ್ಳೆ. ಅವ್ನ ಮನೆ ದೇವರೇ ಸುಳ್ಳು ಒಬ್ಬಂದು. ಇನ್ನಿಬ್ರು ಕೂತ್ಕೊಂಡಿದ್ದಾರೆ ಜಾತಿ ಹೆಸರು ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜೀವನ ಮಾಡ್ತಾ ಇರೋಂಥವ್ರು. ಅಂಥವ್ರ ವಿಚಾರದಲ್ಲಿ ವಿಶ್ವನಾಥ್ ಸಾಹೇಬರು ಅವ್ರನ್ನ ಮಾತುಗಳನ್ನ ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಅವರು ಪತ್ರಿಕೆಯನ್ನು ಗೋಷ್ಠಿ ಮಾಡಿರೋ ಅಂಥದ್ದು ಭಾಳ ವಿಷಾದನೀಯ, ಭಾಳ ನೋವಾಗುತ್ತೆ. ಯಾಕೆಂದರೆ ವಿಶ್ವನಾಥ್ ಸಾಹೇಬರಿಗೆ ನಮ್ಮ ಕುಟುಂಬದ ಬಗ್ಗೆ ಆಗಿಂದನೂ ಗೊತ್ತಿರೋ ಅಂಥದ್ದು. ರಾಜಕೀಯವಾಗಿ ನಮ್ಮಿಂದನೂ ಅವ್ರಿಗೆ ಸಹಾಯ ಆಗಿದೆ, ಅವರಿಂದನೂ ನಮಗೆ ಸಹಾಯ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಫ್ರೀ ಆಗಿದ್ದಾರೆ ಅಂದ್ಬಿಟ್ಟಿದ್ದೇನೆ, ಬಂದ್ಬಿಟ್ಟಿದ್ದೇನೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡೋದು ಸುಮ್ಮನೆ ನನ್ನ ಶ್ರೀಮತಿಯವ್ರ ಮೇಲ್ಗಡೆ. ಯಾಕೆಂದರೆ ಶ್ರೀಮತಿಯವರು ಇವತ್ತಿನ ದಿನ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಮಿನಿಸ್ಟರ್ ರ್ಯಾಂಕಿಂಗಲ್ಲಿ ಬೆಳೀತಾ ಇದ್ದಾರೆ. ಅವರು ಮಂಜಣ್ಣನೂ ಅಷ್ಟೇ ಸರ್ಕಾರದ ಒಂದು ಭಾಗವಾಗಿ ಹುಣಸೂರಿನ ಮನೆ ಮಗನಾಗಿ ಹುಣಸೂರಿನ ಕಷ್ಟ ಸುಖಗಳಿಗೆ ಅವರು ಸ್ಪಂದಿಸ್ಕೊಂಡು 20 ವರ್ಷದಿಂದನೂ ಮನೆ ಮಠನೂ ಮರೆತಿ ದುಡಿತಾರಂಥವ್ರಿಗೆ ಸುಮ್ಮನೆ ಏನೋ ಆರೋಪಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಅವ್ರುಗಳಿಗೆ ಏನೂ ಸಿಗ್ತಾ ಇಲ್ಲ ವಿರುದ್ಧವಾಗಿ ಮಾತಾಡೋದಕ್ಕೆ ಏನೂ ಸಿಗ್ತಾ ಇಲ್ಲ ಅವ್ರಿಗೆ. ವಿಶ್ವನಾಥ್ ಸಾಹೇಬ್ರಿಗಾಗ್ಬೋದು, ವಿರುದ್ಧವಾಗಿ ಕೂತಿರೋಂಥವ್ರು ಆಗ್ಬೋದು, ಅವ್ರಿಗೆ ಇದು ಮಾಡಬೇಕಾಗ್ತದೆ. ಅದಕ್ಕೇನೇ ನಾನು ಖಂಡಿತವಾಗ್ಲೂ ಇದನ್ನು ವಿರೋಧನ ಮಾಡ್ತೀನಿ. ಖಂಡಿತವಾಗಿ ಅವ್ರಿಗೆ ತಿಳುವಳಿಕೆ ಮಾಧ್ಯಮದ ಮುಖಾಂತರನೇ ತಿಳಿಸ್ಬೇಕು ಅಂತ ನನ್ನ ಮನವಿನೂ ಮಾಡ್ತೀನಿ. ಈಗ ಸರ್ ಕ್ವಶನ್ ಆ್ಯಂಡ್ ಪೇಪರ್ ಕ್ವಶನ್ಸ್ ಆನ್ಸರ್ ಆಮೇಲೆ ನಾನು ಮಾತಾಡ್ಬಿಡ್ತೀನಿ. ನೀವು ಆಮೇಲೆ ಕ್ವಶನ್ಸ್ ಕೇಳಿ. ಇವತ್ತಿನ ದಿನದಲ್ಲಿ ಅವ್ರು ಏನು ಮಾಡಿದ್ದಾರೆ ಆರೋಪ ಪತ್ರಿಕೆಗಳು ಬಂದಂಗೆ ಸರ್ಕಾರಿ ಭೂಮಿನ ಕಬಳಿಸ್ತಾ ಇದ್ದಾರೆ, ಪಿ ಖರಾಬನ್ನ ಜಾಗನ ಕಬಳಿಸ್ತಾ ಇದ್ದಾರೆ ಅಂದ್ಬಿಟ್ಟಿದ್ದಾನೆ ಆರೋಪ ಮಾಡಿದರು. ಪತ್ರಿಕೆಯಲ್ಲಿ ಬಂದಿರೋ ಅಂಥದ್ದು ವಿಚಾರ. ಅವ್ರಿಗೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಏನಾರ ಇದ್ದಿದ್ರೆ ಅವರು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡ್ಕೋಬೇಕಾಯ್ತು. ಯಾರೋ ಅಮೇಧಿಯ ವ್ಯಕ್ತಿ ನಂಜುಂಡಸ್ವಾಮಿಯನ್ನ ಹೆಸರಲ್ಲಿ ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡ್ತಾರೆ, ಇವ್ರು ಬಂದ್ಬಿಟ್ಟಿದ್ದೇನೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಕೂತ್ಕೊಂಡು. ನಂಜುಂಡಸ್ವಾಮಿ ಅನ್ನೋನು ಯಾರು ಅನ್ನೋದೇ ಗೊತ್ತಿಲ್ಲ. ಹೋಲಿ ಅವರೇನೇ ತೊಗೊಂಡೇನಾರ ಮಾಡಿದ್ದಾರೆ ಅಂತಂದರೆ ಅದನ್ನೂ ಇಲ್ಲ. ಅವ್ರು ತೊಗೊಂಡಿರೋ ಡಾಕ್ಯುಮೆಂಟೇಷನ್ ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟೇ, ಅದು ಯಾರಿಗೂ ಸಿಗಲ್ಲ ಅಂತಿಲ್ಲ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂತಂದರೆ ಅವ್ರೇನಾದ್ರು ನನ್ನ ಹತ್ರನೇ ಕೇಳಿದ್ರೆ ಅದಕ್ಕಿಂತ ಚೆನ್ನಾಗಿ ಡಾಕ್ಯುಮೆಂಟ್ಸ್ಗಳು ನಾನೇ ಕೊಡ್ತೀನಿ. ಯಾಕೆಂದರೆ ಅವ್ರಿಗೆ ತೊಗೊಂಡಿರೋಂಥ ಡಾಕ್ಯುಮೆಂಟ್ಸ್ಗಳು ಎಲ್ಲ ಹಳೇದು ಕೊಟ್ಟಿದ್ದಾರೆ ನಿಮಗೆ. ಸೊ ಹಳೇದು ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ನಾನು ಇವತ್ತಿನ ದಿನ ಪ್ರತಿಯೊಂದು ಕರ್ನಾಟಕದ ಪುರಸಭಾ ಅಧಿನಿಯಮ 1964 ಪ್ರಕರಣದಲ್ಲಿ 256 ಪ್ರಕಾರನೇ ನಾನು ಲೈಸೆನ್ಸ್ ತೊಗೊಂಡಿರೋ ಅಂಥದ್ದು. ಅವರು ನಿಮಗೆ ಕೊಟ್ಟಿರೋಂಥ ಕಾಪಿ 23-24ನೇ ಸಾಲಿನ ಕಾಪಿ ಕೊಟ್ಟಿದ್ದಾರೆ. ನಾನು ಇವತ್ತಿನ ದಿನ ನಿಮಗೆ ಸಬ್ಮಿಟ್ ಮಾಡ್ತಾ ಇರೋದು 24-25ನೇ ಸಾಲಿನ ಲೈಸೆನ್ಸ್ ಕಾಪಿನೇ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ರೂಲ್ಸ್ನ ಬಿಟ್ಟು ಹೋಗಿದ್ದವನಲ್ಲ. ಮಿತ್ರರೇ, ನಿಮಗೆಲ್ಲ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಬಿಸ್ನೆಸ್ ಹಿನ್ನೆಲೆಯಿಂದ ಬಂದಂಥವನು. ಬಿಸ್ನೆಸ್ಸೇ ಮೂಲ, ನಂದು ಬಿಸ್ನೆಸ್ಸೇನೇ ಇರೋಂಥದ್ದು. ಆಮೇಲೆ ನಾನು ಹುಟ್ಟಿರೋದು ಗೋಲ್ಡನ್ ಸ್ಪೂನಲ್ಲಿ. ಸರ್ಕಾರಿ ಜಾಗ ಆಗಲಿ ಇನ್ನೊಬ್ಬರು ಜಾಗನ ಅಕ್ವೈರ್ ಮಾಡಬೇಕು ಅನ್ನೋ ದರ್ದಂತೂ ನನ್ನ ಫ್ಯಾಮಿಲಿಗಾಗಿ ನನಗೆ ಇಲ್ಲದೇ ಇರೋದು. ನಾವು ನಮ್ಮ ಆಸ್ತಿಗಳನ್ನ ಉಳಿಸ್ಕೊಳ್ಳೋದೇನೆ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ನಾವು. ಅಂಥದ್ರಲ್ಲಿ ಇನ್ಯಾವುದೋ ಸರ್ಕಾರಿ ಜಾಗನ ಕಬಳಿಕೆ ಮಾಡೋದಕ್ಕೆ ಕೂತ್ಕೊಂಡಿದ್ದಾರೆ, ಅಕ್ವೈರ್ ಮಾಡಿಬಿಟ್ಟಿದ್ದಾರೆ, ತಿಂದಾಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರೋದು ಅದು ಟೋಟಲಿ ಅದೊಂದು ದೊಡ್ಡ ಅಪರಾಧ. ಅವರು ಅಪರಾಧ ಮಾಡಿರೋಂಥ ವಿಚಾರ ಅವರು. ಅದಕ್ಕೆ ನಾವು ಇವತ್ತಿನ ದಿನ ಕಾನೂನು ಕ್ರಮ ಏನು ತೊಗೊಬೇಕು ಅಂದ್ಬಿಟ್ಟಿದ್ದೇನೆ. ಕಾನೂನು ಪ್ರಯತ್ನದಲ್ಲಿ ಕೇಳ್ಕೊಂಡೆ ಅದನ್ನು ಮುಂದುವರ್ಸೋಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಅದನ್ನು ಇವಾಗ
ನಾನು ಕ್ಲಾರಿಫಿಕೇಶನ್ ಕೊಡಬೇಕು ಏನು ಭೂ ಕಬಳಿಕೆ ಆರೋಪದ ಬಗ್ಗೆ ಅಂತಂದರೆ ಇವತ್ತಿನ ದಿನ ಹೇಳ್ತಿದ್ದೀನಿ. ನಾನು ಖಂಡಿತವಾಗ್ಲೂ ರೂಲ್ಸ್ ಬಗ್ಗೆ ಇದು ಒಂದು ಲೋಕಾರೂಢಿ ಆದಂಥ ಸಿಸ್ಟಮು. ಏನು ಗಂಡ ಹೆಂಡತಿ ಹೆಸ್ರಲ್ಲಿ ಮಾಡೋದು, ಗಂಡ ತಾಯಿ ಹೆಸ್ರಲ್ಲಿ ಮಾಡೋದು, ಮಕ್ಕಳು ತಾಯಿ ಹೆಸ್ರಲ್ಲಿ ಮಾಡೋದು, ಹೆಸರುಗಳನ್ನು ಮಾಡೋಂಥದ್ದು. ಆಮೇಲೆ ಈ ಬಿಸ್ನೆಸ್ಸಿಗೆ ಯಾವುದೇ ಕಾರಣಕ್ಕೂ ಮಂಜಣ್ಣವರದ ಸಂಬಂಧನೇ ಇಲ್ಲ. ಮಂಜಣ್ಣ ಅವ್ರಿಗೂ ಇದಕ್ಕೂ ಈ ಬಿಸ್ನೆಸ್ಗೂ ಸಂಭ್ರಮ ಆ್ಯಡ್ಸ್ ಆ್ಯಂಡ್ ಈವೆಂಟ್ಸ್ಗೂ ಇದೇ ಇಲ್ಲ, ಸಂಬಂಧನೇ ಇಲ್ಲ. ಇದು ಪ್ಯೂರ್ಲಿ ಸಂಭ್ರಮ ಆ್ಯಡ್ಸ್ ಆ್ಯಂಡ್ ಈವೆಂಟ್ಸ್ ಈಸ್ ಅ ಪ್ರೊಪ್ರೈಟರ್ಶಿಪ್ ಆನ್ ಬಿಹಾಫ್ ಪುಷ್ಪಾವತಿ ಬಿ ಅಲಿಯಾಸ್ ಡಾಕ್ಟರ್ ಪುಷ್ಪಾ ಅಮರ್ನಾಥ್. ಪ್ರೊಪ್ರೈಟರ್ಶಿಪ್ ಅಲ್ಲಿ ಇರೋಂಥದ್ದು. ಮಂಜಣ್ಣನ ಯಾಕೆ ಹೇಳ್ತಾ ಇದ್ದಾರೆ ಇವರು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ಸೆಗೆ ನಾನು ಹೇಳ್ತೀನಿ, ಮಂಜಣ್ಣನವರ ಹೆಸರೇನಾರು ಹೇಳ್ದಿಲ್ಲ ಅಂತಂದ್ರೆ ಅವ್ರು ಏನಾರ ತಿಂದನು ಉಣ್ಣೋದೇನಾರ ಕರ್ಗಲ್ಲ ಅನ್ಸುತ್ತೆ ನನಗೆ. ಅದೇ ಕಾರಣಕ್ಕೋಸ್ಕರ ಸುಮ್ಮನೆ ಮಂಜಣ್ಣವ್ರನ್ನ ತರ್ತಾರೆ. ಯಾಕೆ ನಾದ್ನಿ ಆಗಿದ್ದೇನೆ ಮಂಜಣ್ಣವರದೇ ಇನ್ಫ್ಲೂಯೆನ್ಸು ಅಂತ ಯಾತಕ್ಕೆ ಅವ್ರು ಊಹೆ ಮಾಡ್ಕೋತಾರೆ? ನಿಮಗೆ ಮಾಧ್ಯಮ ಮಿತ್ರರು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಈಗ 2-2.5 ವರ್ಷದ ಹಿಂದ್ಗಡೆ ಊಟಗಳಲ್ಲಿ ಒಂದು ಜಾಗದ್ದು ಮಾಧ್ಯಮದಲ್ಲಿ ಸ್ಟೇಟ್ ನ್ಯೂಸಲ್ಲೆಲ್ಲ ಬಂತು. ವಿಶ್ವನಾಥ್ ಅವರ ಮಗ ಅಮಿತ್ ಅನ್ನೋರು ಬೇರೆಯವ್ರ ಜಾಗಕ್ಕೆ ಬೇಲಿ ಹಾಕ್ಕೊಂಡಿದ್ದಾರೆ, ಬೇಲಿ ಹಾಕೊಂಡ್ಬಿಟ್ಟಿದ್ದಾನೆ, ತೊಂದರೆ ಕೊಡ್ತಾ ಇದ್ದಾರೆ ಅಂತಂದಾಗ ಮಾಧ್ಯಮ ಮಿತ್ರರೆಲ್ಲ ಹೋಗಿ ವಿಶ್ವನಾಥ್ ಅವ್ರ ಹತ್ರ ಕ್ಲಾರಿಫಿಕೇಶನ್ ತಗೊಂಡಾಗ ಆಗ ಅವರೇ ಹೇಳಿದರು. ಏನಂತ ಹೇಳಿದ್ರು ಅವರು? ನನ್ನ ಮಗನ ಬಿಸ್ನೆಸ್ಸೇ ಬೇರೆ, ನಮ್ಮ ಬಿಸ್ನೆಸ್ಸೇ ಬೇರೆ, ನನಗೆ ಯಾಕೆ ಕ್ಲಾರಿಫಿಕೇಶನ್ ಕೇಳ್ತೀರಿ, ಅವನ ಹತ್ರ ಕೇಳಿ ಅಂತ. ಸೊ ಹಂಗಿದ್ದಾಗ ಇಲ್ಲಿ ನಾದ್ನಿ ಬಿಸ್ನೆಸ್ ಬೇರೆ, ಅವ್ರ ಬಾವನ ಬಿಸ್ನೆಸ್ಸೇ ಬೇರೆ. ನಾದ್ನಿ ಬಿಸ್ನೆಸ್ ಮಾಡ್ತಾ ಇರೋದು, ನಡೆಸ್ತಾ ಇರೋದು, ಬೆನ್ನೆಲುಬಾಗಿ ನಿಂತಿರೋ ಅಂಥದ್ದು ಅವರ ಯಜಮಾನರಾಗಿ ನಾನು ನಿಂತಿರೋ ಅಂಥದ್ದು. ಸೊ ಈಗ ನಿಮಗೆ ಡಾಕ್ಯುಮೆಂಟೇಶನ್ ಕೊಟ್ಟಿರೋಂಥ ವಿಚಾರ ಹೇಳ್ತೀವಿ ನೋಡಿ. ಇದು ಪ್ಯೂರ್ಲಿ ಅವರು ನಿಮಗೆ ಕೊಟ್ಟಿದ್ದಾರೆ, ಹಳೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇದು 23, 24, 25ನೇ ಸಾಲಿನ ಲೈಸೆನ್ಸು. ಇದರಲ್ಲಿ ಏನು ತಪ್ಪಿದೆ ಅನ್ನೋದು ಅವರು ಸುಮ್ಮನೆ ತೋರಿಸಿದ್ರು, ಏನು ತಪ್ಪಿದೆ ಅನ್ನೋದನ್ನ ಕರೆಕ್ಟಾಗಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅವರು. ಇದರಲ್ಲಿ ಅವರು ಹೇಳ್ತಾ ಇರೋದು ಏನು ಅನ್ನೋದು, ಏನು ಹೇಳ್ತಾ ಇದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಲೈಸೆನ್ಸ್ ಕೊಡೋದಕ್ಕೆ ನನಗೆ ಬೇಕಾಗಿರೋದು ಅಗ್ರಿಮೆಂಟ್ ಒಂದೇನೇ, ಎಲ್ಲಿಗೆ ನಗರಸಭೆಗೆ ಬೇಕಾಗಿರೋಂಥದ್ದು. ನಾನು ಕಾಫಿ ವರ್ಕ್ಸ್ ಜಾಗಕ್ಕೆ ನಿಮ್ಗೆಲ್ಲರಿಗೂ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಾವು ಹುಣಸೂರಲ್ಲಿ ಇಲ್ಲಿ ಹುಟ್ಟಿ ಬೆಳೆದಿರೋ ಅಂಥದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ, ಕಾಫಿ ವರ್ಕ್ಸ್ಗೆ 32 ಎಕರೆ ಜಾಗ ಇದೆ. 32 ಎಕರೆ ಜಾಗದಲ್ಲಿ 100 ಮಂದಿ ಬಾಡಿಗೆದಾರರುಗಳಿದ್ದಾರೆ. 73 ಸರ್, ಒಟ್ಟು 73 ಅಂತ ಎಕರೆ ಇರೋದು ಕಾಫಿ ಹೌಸ್. ಇಲ್ಲ, 32 ಎಕರೆ. 1932 ಪರ್ಚೇಸ್ ಮಾಡಿರೋ ಅಂಥ ಜಾಗ 32 ಎಕರೆ. ಅವರು ಅಲ್ಲೊಬ್ಬರು ಮಾಹಿತಿ ಕೊಟ್ಟಿದ್ದು ಒಟ್ಟು 73 ಇರ್ಬೋದು, ನನಗೆ ಗೊತ್ತಿರೋ ಮಾಹಿತಿ ಅಷ್ಟೇ ಇದೆ, 32 ಎಕರೆ ಅಂತ. ಅದನ್ನ ಬಿಡಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ನಾನು ಸರ್ವೆ ನಂಬರ್ 28 ಬಗ್ಗೆ ಮಾತ್ರ ಮಾತಾಡ್ತೀನಿ. 7 ಎಕರೆ 10 ಗುಂಟೆ ಇದರಲ್ಲಿ ಅದು ಖಾಲಿ ಇತ್ತು, ಕೆಲವು ಬಿದ್ದೋಗಿರೋಂಥ ಮನೆಗಳಿತ್ತು. ಅಂಥ ಜಾಗನ ನಾನು ಅಪ್ಲಿಕೇಶನ್ ಹಾಕಿದ್ವಿ, ಸಂಭ್ರಮ ಆ್ಯಡ್ಸ್ ಆ್ಯಂಡ್ ಈವೆಂಟ್ಸ್ ಪರವಾಗಿ ಅಪ್ಲಿಕೇಶನ್ ಹಾಕಿದಾಗ ಕಾಫಿ ವರ್ಕ್ಸ್ ಅವರು ನಮಗೆ 30,000 ಅಡಿಗಳಷ್ಟು ಜಾಗನ ಮಾರ್ಕ್ ಮಾಡಿಬಿಟ್ಟಿದ್ದಾನೆ, ಕೊಟ್ಟರು ನಮಗೆ. ಇಲ್ಲಿ ನೀವು ಕಟ್ಕೊಳ್ಳಿ, ಹಳೆ ಮನೆಗಳಿದೆ, ಹಳೆ ಮನೆಗಳನ್ನ ಡೆಮಾಲಿಷನ್ ಮಾಡ್ಕೊಳ್ಳಿ, ನೀವು ಕಟ್ಕೊಳ್ಳಿ ಅಂತಂದು. ಇಲ್ಲಿ ಮಾಲೀಕಂಗೂ ಬಾಡಿಗೆದಾರರಿಗೆ ಆಗಿರೋಂಥ ಒಪ್ಪಂದನ ನಾನು ತೊಗೊಂಡೋಗ್ಬಿಟ್ಟಿದ್ದೇನೆ ನ್ಯಾಯಬದ್ಧವಾಗಿ, ಕಾನೂನು ರೀತಿಯಲ್ಲಿ. ನಗರಸಭೆಗೆ ಅಗ್ರಿಮೆಂಟ್ ಕಾಪಿ ಕೊಟ್ಟೆ. ಅಗ್ರಿಮೆಂಟ್ ಕಾಪಿ ಕೊಡ್ತಿದ ಮೇಲೆ ಲೈಸೆನ್ಸ್ ಕೊಡೋ ಅಂಥ ಜವಾಬ್ದಾರಿ ನಗರಸಭೆದು. ನಗರಸಭೆ ತಪ್ಪೇನಿದೆ? ಫೀಸ್ ಕಟ್ಟಿಸ್ಕೊಂಡ್ರು, ಲೈಸೆನ್ಸ್ ಕೊಟ್ಟರು, ಎಲ್ಲರಿಗೂ ಏನು ಕೊಡ್ತಾರೆ ಹಂಗೆ ಅಂದ್ಬಿಟ್ಟಿದ್ದೇನೆ. ನಗರಸಭೆ ತಪ್ಪಿಲ್ಲ. ನಗರಸಭೆ ಬಗ್ಗೆನೂ ಆರೋಪ ಮಾಡ್ತಿದ್ದಾರೆ, ನಗರಸಭೆ ಆಯುಕ್ತರಿಗೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಮೇಲೆ ಕಾಫಿ ವರ್ಕ್ಸ್ MDಗೂ ಫೋನ್ ಮಾಡಿಬಿಟ್ಟಿದ್ದೇನೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹೆಂಗೆ ಕೊಡ್ತೀರಿ ಜಾಗನ ನೀವು, ನಿಮ್ದೆಲ್ಲರೂ ಹೊರಗಡೆ ತರ್ತೀವಿ ಅಂತ. ಕಾಫಿ ವರ್ಕ್ಸು ಇವತ್ತಿನ ದಿನ ನಮ್ಮ ಹುಣಸೂರು ಜನತೆಗೆ ಗೊತ್ತಿರೋ ಅಂಥದ್ದು, ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿರೋ ಅಂಥದ್ದು, 1000 ಜನಕ್ಕೆ ಅನ್ನ ಹಾಕಿರೋ ಅಂಥ ಮಾಧ್ಯಮ ಹುಣಸೂರಲ್ಲಿ. ಒಂದು ಕ್ಲಾರಿಫಿಕೇಶನ್ ಆಗ್ಬೋದಾ? ಹೇಳಿ. ಅವ್ರು ಹೇಳ್ತಾ ಇರೋದು 7.10 ಎಕರೆ ಜಮೀನು ಇದೆ. ಅದು ನೆಕ್ಸ್ಟ್ ಬರ್ತೀನಿ ಸರ್ ನಾನು. ಅದು ಕೋಇನ್ಸಿಡೆಂಟ್ ಆಗುತ್ತೆ. ಇಲ್ಲ, ಅದಕ್ಕೂ ಬರ್ತೀನಿ. ಅದು ಟೋಟಲಿ ರೆವಿನ್ಯೂ ಮ್ಯಾಟ್ರು ಸರ್, ಅದು ನಗರಸಭೆ ಮ್ಯಾಟ್ರು ಬರಲ್ಲ. ರೆವಿನ್ಯೂ ಇಸ್ ಟೋಟಲಿ ಡಿಪೆಂಡ್ ಅಪಾನ್ ರೆವಿನ್ಯೂ ಮ್ಯಾಟರ್ಸ್. ನೀವೆಲ್ಲ ಕೂತಿರೋದು ರೆವಿನ್ಯೂ ಮೇಲೆ ಅಂತ. ನಾವು ಕೂತಿರೋದು, ನಮಗೆ ಬಾಡಿಗೆ ಕೊಟ್ಟಿರೋದು ಕಾಫಿ ವರ್ಕ್ಸ್ ಅವರು.
ಸೊ ಅದು ಕೊಟ್ಟಿದಾರಲ್ಲ ಅದು ರೆವಿನ್ಯೂ ಲ್ಯಾಂಡ್ ಅಂತ ಅವರು ನೋ 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 ಇಸ್ ಟೋಟಲಿ ರಾಂಗ್. ಯಾಕೆಂದ್ರೆ ನಿಮ್ಗೆ ಅವ್ರು ಆರ್ ಟಿ ಸಿ ಕೊಟ್ಟಿದ್ದಾರೆ ಸರ್, ನೀವು ಆರ್ ಟಿ ಸಿ ನೋಡಿ. ಕೊಟ್ಟಿದ್ದೀರಲ್ಲ ಇಲ್ಲಿ RTC ನೀವೇನ್ ಮಾರ್ಕ್ ಮಾಡಿದ್ರಿ 7.10 ಎಕರೆ ಇದೆಯಲ್ಲ, ಹೌದು. 4.10 ಅವರು ಹೇಳ್ತಾ ಇರೋದನ್ನೇ ಟೋಟಲ್ ರಾಂಗ್ ಆಗಿ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ಅಲ್ಲಿ ನೋಡಿ ದಯವಿಟ್ಟು ಬಿ ಖರಾಬ್, ನಿಮ್ಮ ಪತ್ರಿಕೆಯಲ್ಲಿ ಬಂದಿರೋದು ಬಿ ಖರಾಬ್ ಅಂತೆ. ಉದ್ಯಮಿದಾರರಿಗೆ ನೀವು ಹೆಂಗೆ ಕೊಟ್ಟಿದ್ದೀರಿ ಅಂತಂದ್ರೆ ಅವ್ರು ಎ ಖರಾಬ್ ಅಂತಾನೆ ಹೇಳಿದ್ದಾರೆ, ಬಟ್ ನೀವು ಪತ್ರಿಕೆಯಲ್ಲಿ ಬಿ ಖರಾಬ್ ಅಂತ ನಮೂನೆ ಮಾಡ್ಕೊಂಡಿದ್ದೀರಿ. ವಿಡಿಯೋದಲ್ಲಿ ನೋಡಿದೆ, ವಿಶ್ವನಾಥ್ ಸಾಹೇಬರು ಹೇಳಿರೋ ಅಂತ ವರ್ಡ್ಗಳು ಕೇಳಿದೆ. ಎ ಖರಾಬ್ ಅಂತ ಹೇಳಿದ್ದಾರೆ, ನೀವು ಬಿ ಖರಾಬ್ ಅಂದ್ಬಿಟ್ಟಿದ್ದೇನೆ ಪ್ರಜಾವಾದ ನಡೆದಿದ್ದಾರೆ. ನೀವು ಅದನ್ನ ಕ್ಲಾರಿಫಿಕೇಶನ್ ತಗೊಂಡಿಲ್ಲ ನೀವು. ಹೇಳಿದ್ರು ನೋ ಸರಿ ಹೇಳಿದ್ರು ಸರ್, ಅಪ್ಪಿ ತಪ್ಪಿ ಬಾಯಿ ತಪ್ಪಿ ಹೇಳಿದ್ರು ವಿಶ್ವನಾಥ್ ಸಾಹೇಬ್ರಿಗೆ ಗೊತ್ತಿಲ್ಲ, ಪಕ್ಕದವ್ರೇನೋ ಕಿವಿ ಚುಚ್ಚಿದ್ರು ಹೇಳ್ಬಿಟ್ರು ಅವರು. ಅಟ್ಲೀಸ್ಟ್ ನಿಮ್ಗೆ ಯಾವ ಮುಗಿದ ಮೇಲೆ ಅವರು ಡಾಕ್ಯುಮೆಂಟ್ ನಿಮ್ಗೆ RTC ಕಾಪಿ ಕೊಟ್ರಲ್ವ ಸರ್? ಏನು ಈ ತರ ಬಿದ್ದಾಗ ಏನು ವ್ಯತ್ಯಾಸ ಸರ್ ನಿಮ್ಗೆ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ನೋಡಿ ಸರ್. ಸರ್ಕಾರಿ ಸುತ್ತೋಲೆ 2017 ಸುತ್ತಿಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸರ್. ಇದು ಎ ಖರಾಬ್ ಬಿ ಖರಾಬ್ನ ನಮ್ಮ ಕಾಫಿ ವರ್ಸ್ ಅವರು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿರೋದು. ಬಟ್ ನಾನು ಯಾಕೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ ಅಂತಂದ್ರೆ ಬಿ ಖರಾಬ್ನ ಪುಷ್ಪಾ ಅಮರನಾಥ್ ಅವರು ಮಂಜುನಾಥ್ ಅವರು ಕಬಳಿಕೆ ಮಾಡ್ತಾ ಇದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿಲ್ಲ ಅಂತ. ಅದಕ್ಕೋಸ್ಕರ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಎ ಖರಾಬ್ ಅಂದ್ರೆ ಏನು, ಬಿ ಖರಾಬ್ ಅಂದ್ರೆ ಏನು ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ, ಅದಕ್ಕೂ ಕೊಡ್ತಾ ಇದ್ದೀನಿ. ಸೊ ಈಗ ಮುಂದುವರೆದು ನಗರಸಭೆದು ಅಲ್ಲಿಗೆ ಫೋನ್ ಮಾಡಿಬಿಟ್ಟಿದ್ದೇನೆ, ಬ್ಲ್ಯಾಕ್ ಮೇಲ್ಗಳು ಮಾಡ್ತಾರೆ. ಅದರಲ್ಲಿ ಏನು ತಪ್ಪಿದೆ ನಗರಸಭೆಯವರು ಅಂತ ನನಗೆ ಅರ್ಥ ಆಗ್ತಾ ಇದೆ. ಕಾನೂನು ರೀತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಕಾನೂನು ರೀತಿಯಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಹೋಗ್ಲಿ ಸರ್, ನಾನೇನಾರ ಬೇರೆ ಆಫೀಸ್ದು ಅಡ್ರೆಸ್ ಕೊಟ್ಬಿಟ್ಟಿದ್ದೇನೆ, ಅಲ್ಲೇನಾರ ಬಿಸ್ನೆಸ್ ಬೇರೆ ಕಡೆ ಬಿಸ್ನೆಸ್ ಮಾಡ್ತಾ ಇದ್ರೆ ನನ್ನ ತಪ್ಪಾಗುತ್ತೆ. ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿದೆ, ಸ್ನೇಹಜೀವಿ ರಸ್ತೆ, ತಾಲೂಕು ಕಚೇರಿ ರಸ್ತೆ, ಹುಣಸೂರು ಅಂತ ಕ್ಲಿಯರ್ ಆಗಿದೆ. ಸ್ವಿಮ್ಮಿಂಗ್ ಪೂಲ್ ಅನ್ನೋದನ್ನ ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. ಮ್ಯಾನೇಜ್ಮೆಂಟು, ಅಮ್ಯೂಸ್ಮೆಂಟ್ ಪಾರ್ಕು, ಫಿಲಮ್ ಥಿಯೇಟ್ರು, ಸ್ವಿಮ್ಮಿಂಗ್ ಪೂಲು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಅಂತಲೇ ತಗೊಂಡಿದ್ದೀನಿ. ಎಲ್ಲಿದೆ ತಪ್ಪು ಇದರಲ್ಲಿ? ಅದನ್ನು ಎತ್ತಿಡಿಯಕ್ಕೆ ನೋಡ್ತಾರೆ. ಸುಮ್ಮನೆ ನಗರಸಭೆ ಕಮಿಷನರ್ ಮೇಲ್ಗಡೆ ಅಲ್ಲಿರೋರ ಮೇಲ್ಗಡೆ ಗೂಬೆ ಕೂರ್ಸಕ್ಕೆ ಹೋಗ್ತಾರೆ, ನಮ್ಮೇ ಗೂಬೆ ಕೂರಿಸೋಕೆ ನೋಡ್ತಾರೆ. ನಾನು ಹೇಳೋದೇನು ಅಂತಂದರೆ, ನಮ್ಮ ಪತ್ರಕರ್ತರ ಮಿತ್ರರು ಅವ್ರು ಡಾಕ್ಯುಮೆಂಟ್ಸ್ ಕೊಡ್ರಲ್ಲ, ದಯವಿಟ್ಟು ನಮ್ಮ ಹತ್ರನೂ ಒಂದು ಕ್ಲಾರಿಫಿಕೇಶನ್ ಇಂಥ ಆರೋಪ ಬಂದಿದೆ, ನಾವು ಸ್ವಲ್ಪ ಮುಂಚೂಣಿಯಲ್ಲಿದ್ದೀವಿ, ನಮ್ಮದು ಈ ಥರ ಆಯಿತು ಅಂತಂದರೆ ತೇಜೋವಧೆ ನಡೀತಿದೆ ಅಂತಂದಾಗ ನಮಗೂ ಒಂದು ಕ್ಲಾರಿಫಿಕೇಶನ್ ಕೇಳಿದ್ರೆ ನಾವು ಅವತ್ತೇ ಕೊಟ್ಟಿರೋರು. ನಾವು ಈ ಪ್ರಮೇಯ ಇಲ್ಲಿ ತನಕ ಕೊಡುವಂಥ ಪ್ರಮೇಯ ಬರ್ತಾ ಇರಲಿಲ್ಲ ನಮಗೆ. ಅಲ್ಲ ನೀವು ಅದಕ್ಕೆ ಅಲ್ಲ ಕೊಟ್ಟಿದ್ದೀನಿ, ಬಟ್ ಎಲ್ಲ ಮಾನಮರ್ಯಾದೆ ಒಂದೇ ಬಂದು ಕೂತ್ಕೊಂಡಾಗ ಏನು ಹೇಳಿದ್ದು ಹಾಕ್ತೀವಿ, ಅವ್ರು ಹೇಳಿದ್ದು ಹಾಕ್ತೀವಿ. ಸರ್ ಹಾಕಿದ್ರೂ ಒಂದು ಪರಾಮರ್ಶೆ ಮಾಡಬೇಕು ಸರ್. ನಾನು ಪತ್ರಿಕೆರಂತಲ್ಲಿ ಇದ್ದವನು, ಬುಕ್ ನಡೆಸಿದವನು ನಾನು. ಸೊ ಪತ್ರಿಕೆ ಎಥಿಕ್ಸ್ ಅನ್ನೋದು ಕೆಲವು ಇದ್ದೇ ಇರುತ್ತೆ. ಯಾಕೆಂದರೆ ಯಾರೋ ಡ್ಯಾನ್ ಡಿಕ್ಕಲ್ಲಿ ಯಾರೀ ವಿಚಾರದಲ್ಲಿ ಏನಾರ ಮಾತಾಡಿದರೆ ಅವ್ರು ಯಾರಪ್ಪ ಫೋನ್ ನಂಬರ್ ಇಲ್ಲ, ಅವ್ರು ಕೇಳೋಕ್ಕಾಗಲ್ಲ ಅಂದ್ಬಿಟ್ಟು ನಿಮ್ಗೆ ಶಾಸಕರ ನಂಬರು ಇದು, ಮತ್ತೆ ಒಂದು ಫೋನ್ ಮಾಡಿ ನಿಮ್ಮ ಮೇಲೆ ಈ ಥರ ಆರೋಪ ಬಂದಿದೆ, ಅದಕ್ಕೆ ಏನು ಹೇಳ್ತೀರಾ ಅಂತ ಒಂದು ಕ್ಲಾರಿಫಿಕೇಶನ್ ಮುಂಚೆ ಎಲ್ಲ ಮಾಡಿದ್ರಿ, ಈಗ ಯಾಕೆ ಮಾಡಿಲ್ಲ? ಐ ಡೋಂಟ್ ನೋ, ಸಾರಿ ಟು ಸೇ ದಿಸ್. ಮಾಡ್ಬೋದಾಗಿತ್ತು. ಈಗ ಜವಾಬ್ದಾರಿತ ಸ್ಥಾನದಲ್ಲಿ ಕೂತಿರೋರು ಜವಾಬ್ದಾರಿತ ಸ್ಥಾನಕ್ಕೆ ಕೂತಿದ್ದಾಗ ಆರೋಪ ಬಂದಿದೆ ಸರ್, ಏನು ಅಂತ ಕ್ಲಾರಿಫಿಕೇಶನ್ ಹೇಳ್ಕೊಂಡು ನೀವು ಮತ್ತೆ ಕ್ಲಾರಿಫಿಕೇಶನ್ ಬಂದ ಸರ್. ಇಲ್ಲಿ ಒಂದೇ ತಿಂಗಳು ನೋಡಿ, ರಾಜಕೀಯದ ಆರೋಪ ಬಂದಾಗ ಕಾಮನ್ ಆಗಿ ಪತ್ರಕರ್ತರು ಫೋನ್ ಮಾಡಿ ಕೇಳ್ತಾರೆ, ಈ ಥರ ಆರೋಪ ಬಂದಿದೆ, ನಿಮ್ದ ರಿಯಾಕ್ಷನ್ ಏನು ಅಂತ. ಸರ್ ಇದು ಬಂದಿರೋದು ಕುಟುಂಬದ ಪ್ರಶ್ನೆ ಸರ್, ಸ್ವಾಭಿಮಾನದ ಪ್ರಶ್ನೆ. ಈಗಾಗಲೇ ಹೇಳ್ತಾ ಇದ್ದೀನಿ, ನಮ್ಮ ಆಸ್ತಿ ಕಾಪಾಡೋದಕ್ಕೆ ನಮ್ಗೆ ಟೈಮ್ ಇಲ್ಲ. ಇನ್ನೊಬ್ರು ಸರ್ಕಾರಿ ಆಸ್ತಿ ಇನ್ನೊಬ್ರು ಆಸ್ತಿನ ನಾವು ತೊಗೊಳಕ್ಕಾಗೋದಿಲ್ಲ. ನಾವು ನಮಗೆ ಬೇಡಕ್ಕೂ ಬೇಡ. ಯಾಕೆಂದರೆ ನಾನು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರೋನು, ಅಂಥದ್ರಲ್ಲಿ ಸರ್ಕಾರಿ ಜಾಗನ ಇನ್ನೊಬ್ರು ಜಾಗನ ನಾನು ಯಾಕೆ ಅಕ್ವೈರ್ ಮಾಡ್ಕೊಳಕ್ಕೆ ಹೋಗಲಿ? ನಮಗೆ ನೆಸಿಟಿನೇ ಇಲ್ಲ. ಎಕ್ಸ್ಪೆಷಲಿ ನಮ್ಮ ಕುಟುಂಬಕ್ಕಂತೂ ನೆಸಿಟಿ ಇಲ್ಲ. ನಾವು ಸ್ನೇಹಜೀವಿ ಸಂಸ್ಥೆ ಕತ್ಕೊಂಡು ಸ್ನೇಹಜೀವಿ ಸಂಸ್ಥೆಯಿಂದ ಸಾವಿರಾರು ಜನಕ್ಕೆ ನಾವು ಸಾಕ್ತಾ ಕೂತಿದ್ದೀವಿ ಇಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ, ಮಂಜಣ್ಣ ಸ್ನೇಹಜೀವಿ ಸಂಸ್ಥೆ ಕಟ್ಟಿದಾಗಿಂದ ಎಷ್ಟು ಸೋಷಿಯಲ್ ಸರ್ವಿಸ್ಗಳು ಮಾಡಿದ್ದೀವಿ ಅಂತೇಳಿ. 400 ಚಿಲ್ಲರೆ ಮಕ್ಕಳುಗಳಿಗೆ ಕೂತ್ಕೊಂಡು ಫ್ರೀಯಾಗಿ CET ನೀಟದ ಎಜುಕೇಷನ್ನ ಕೊಟ್ಟಿರೋಂಥ ಮಂಜಣ್ಣ ಅವರು. 100 ಚಿಲ್ಲರೆ ಜನಗಳಿಗೆ ಅಗ್ನಿಪತ್ಗೆ ಎಂಟ್ರಿ ಕೊಡಿಸಿದವರು, ಟ್ರೈನಿಂಗ್ಗಳನ್ನ ಕೊಡಿಸ್ಬಿಟ್ಟಿದ್ದೇನೆ ಕಳಿಸಿರೋ ಅಂಥದ್ದು. ಇವತ್ತು ಸೋಷಿಯಲ್ ಸರ್ವಿಸ್ ನಡೆಸ್ತಾ ಇದ್ದೀವಿ ನಾವು. ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಾವು ಇವತ್ತು ಲಕ್ಷಾಂತರ ಜನಕ್ಕೆ ವರ್ಷಕ್ಕೊಂದ್ಸತಿ ಊಟ ಅಂತ ಪ್ರಸಾದ ಅಂತ ಹಂಚುತ್ತಾ ಇದ್ದೀವಿ. ಯಾರ ಹತ್ರ ಒಬ್ಬರ ಹತ್ರ ಕಲೆಕ್ಷನ್ ಮಾಡ್ಬಿಟ್ಟು ಹಾಕ್ತಾ ಇದೀವ? ಇಲ್ವಲ್ಲ. ಅದಿರಲಿ ಸರ್, ನೆಕ್ಸ್ಟ್ ಅದಕ್ಕೆ ಬರ್ತೀನಿ ನಾನು. ಇನ್ನೂ ಇದೆ, ಅದು ಮಾತಾಡೋಂಥ ವಿಚಾರ ಇದೆ. ಸೊ ಈಗ ಈ ಡಾಕ್ಯುಮೆಂಟೇಶನ್ ಹೇಳಿದೆ, ಯಾವುದೇ ರೀತಿಯಾದ ಇದು ಫೇಕ್ ಡಾಕ್ಯುಮೆಂಟೇಶನ್ ಅಲ್ಲ ಕೊಟ್ಟಿರೋ ಅಂಥದ್ದು.
100% ಸರ್ಕಾರ ನ್ಯಾಯಬದ್ಧವಾಗಿ ನಗರಸಭೆ ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಇದ್ರು. ಒಂದು ಇದರಲ್ಲೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಸರ್, ನಾನು ಇಲ್ಲೇನಾರ ಅವ್ರಿಗೆ ನಗರಸಭೆಗೆ ನಾನೇನಾರ ತಪ್ಪು ಮಾಹಿತಿ ಕೊಟ್ಟೆ, ನಿಮಗೆ ಒಂದು ಕಾಪಿ ಕೊಟ್ಟಿದ್ದಾರೆ ನೋಡಿ ಸರ್, ಅವರು ಡಾಕ್ಯುಮೆಂಟೇಶನ್ ನಿಮಗೆ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಏನು ಅಫಿಡೇವಿಟ್ ಕೊಟ್ಟಿದ್ದಾರೆ, ನಗರಸಭೆಯಿಂದ RTI ಇಂದ ತೆಗೆದುಬಿಟ್ಟಿದ್ದೇನೆ, ಅಫಿಡೇವಿಟ್ ಕೊಟ್ಟಿದ್ದಾರೆ ಸರ್, ಪ್ರಮಾಣ ಪತ್ರ ಅರ್ಜಿದಾರರ ಘೋಷಣೆ ಅಂತ ನಿಮಗೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಕಾಪಿ ಇದು, ನಾನು ತಂದಿರೋ ಕಾಪಿ ಅಲ್ಲ ಇದು. ಅದರಲ್ಲೂ ನೀವು ಅಡ್ರೆಸ್ ನೋಡಿ ಸರ್, ಏನು ಸ್ಥಳ ವಿಳಾಸ, ಸರ್ವೆ ನಂಬರ್ 28 ಅಂತಲೇ ಕೊಟ್ಟಿದ್ದೀವಿ ನಾವು. ನಾವೇನೋ ಸರ್ವೆ ನಂಬರು ಮುನೇಶ್ವರ ಕಾವಲ್ ಮೈದಾನ ಅಂತ ಕೊಟ್ಬಿಟ್ಟಿದ್ದೇನೆ, ನಾವೇನು ವ್ಯಾಪಾರ ಮಾಡ್ತಾ ಇರೋದಲ್ಲ ಅಲ್ಲಿ. ಅವ್ರು ಕೊಟ್ಟಿರೋ ಕಾಪಿನೇ ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಕೊಟ್ಟಿರೋ ಅಂಥ ಕಾಪಿ. ಅದನ್ನು ಘೋಷಣೆ ಮಾಡಿದ್ದೀವಿ ನಾವು. ಅಷ್ಟು ಎಲ್ಲಿ ಏನಂತೇವೆ ಅರ್ಜಿದಾರರ ಘೋಷಣೆ ಪತ್ರ ಇದು ಕೊಟ್ಟ ಮೇಲೇ ಅವರು ಕೊಡೋ ಅಂಥದ್ದು. ಅವರೇನು ಮುಟ್ಟಾಡ್ರ ಸರ್, ಅವ್ರನ್ನು ಸ್ಕೂಟಿನಿ ಮಾಡೇನೇ ಕೊಟ್ಟಿರ್ತಾರೆ ನಗರಸಭೆಯವರು. ಇವ್ರಿಗೆ ಏನೋ ಬಂದಿತ್ತು ತೋರಿಸ್ಬಿಟ್ಟಿನೇ ಮಾತಾಡಬೇಕು ಅಂದ್ಬಿಟ್ಟಿನೇ ಮಾಡೋ ಅಂಥ ಕೆಲಸಗಳನ್ನ ಮಾಡಿದ್ದಾರೆ ಅವರು. ಇದು ಎಂಟೈರ್ ಸೆಟ್ಟು ಅವ್ರು ಕೊಟ್ಟಿರೋ ಅಂಥ ಕಾಪಿ, ಅವ್ರು ಕೊಟ್ಟಿರೋ ಅಂಥ ಕಾಪಿ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕೊಟ್ಟಿರೋದು ನನ್ನ ಬಾಡಿಗೆ ಕರಾರು ಪತ್ರ ಏನಿದೆ, ಇದನ್ನು 100% ಜಿನಿಯನ್, ದೇರ್ ಇಸ್ ನೋ ಫೇಕ್, 100% ಜಿನಿಯನ್. 30,000 ಅಡಿಗೆ ನಾನೇನು ಇದು ಮಾಡ್ತಾ ಇದ್ದೀನಿ, ಅದಕ್ಕೆ ಬಾಡಿಗೆ ಕಟ್ಕೊಂಡು ನನ್ನ ಪರವಾಗಿ ಇದು ಮಾಡ್ತಾ ಇದ್ದೀನಿ. ಆಮೇಲೆ ಅವ್ರಿಗೆ ಗೊತ್ತಿಲ್ಲದಿರೋ ಮಾಹಿತಿನೂ ಕೊಡ್ತೀನಿ ನಾನೀಗ. ಯಾಕೆಂದರೆ ಅವ್ರು ಅಂದ್ಕೊಂಡಿರೋದು ಏನು ಅಂತಂದರೆ 30,000 34,000 ಬಾಡಿಗೆ ಕೊಡ್ತಾ ಇದ್ದೀವಿ ಅಂತ. ನಾನು ಕೊಡ್ತಾ ಇರೋದು 57,000 ಬಾಡಿಗೆ, 57,000 ಬಾಡಿಗೆ ಕೊಡ್ತಾ ಇದ್ದೀನಿ. 36,000 ಹಾಕಿದ್ರು, ಯಾವುದು GST ಸೇರಿ 36,000 ಸಮಥಿಂಗ್ ಹಾಕಿದ್ದಾರೆ. ಅದು 57,000ಕ್ಕೆ ಹೋಗಿದೆ ಸರ್. ಅಡಿಗೆ ₹1 ತರ ಅಂತ ಅಡಿಗೆ ₹1 ಥರನೇ ಕೊಡ್ತಾ ಇದ್ದೀವಿ. ಅದು ಎವ್ರಿ ಇಯರ್ ಎನ್ಹಾನ್ಸ್ಮೆಂಟ್ ಆಗುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಎನ್ಹಾನ್ಸ್ಮೆಂಟ್ ಎಲ್ಲ ಆದಮೇಲಿಂದ 57,000 ಪ್ಲಸ್ GST ಬಂದಿದೆ. ಅದನ್ನು ಬಿಟ್ವೀನ್ ಕಾಫಿ ವರ್ಕ್ಸ್ ಆ್ಯಂಡ್ ಅಸ್ ಅದು ಬೇರೆಯವ್ರಿಗೆ ಅದಕ್ಕೆ ಇನ್ನು ಕ್ಲಾರಿಫಿಕೇಶನ್ ಕೊಡಬೇಕು ಅಂತಿಲ್ಲ, ನಮಗೆ ಸಂಬಂಧ. ಅವ್ರು ಫ್ರೀಯಾಗಿ ಕೊಟ್ಟಿದ್ರೂ ಅದನ್ನೇನು ರಾಜಾರೋಸವಾಗಿ ಹೇಳ್ಕೊಳ್ಳೋ ಅಂಥ ವಿಚಾರ ಏನಲ್ಲ. ದಟ್ ಈಸ್ ನಾಟ್ ಎ ಇಶ್ಯೂ. ಬಾಡಿಗೆ ವಿಚಾರ ಇಸ್ ನಾಟ್ ಎ ಇಶ್ಯೂ. ಅದರಿಂದ ಇವ್ರು ಏನೇನು ಆರೋಪಗಳು ಮಾಡಿದ್ದಾರೆ 101% ಟೋಟಲಿ ಸುಳ್ಳಿನ ವಿಚಾರ. ಟೋಟಲ್ ಆಗಿ ನಾವು ಕಾನೂನು ರೀತಿಯಲ್ಲಿ 101% ಕ್ರಮಬದ್ಧವಾಗಿ ಬಿಸ್ನೆಸ್ ನಡೆಸ್ಕೊಳ್ತಾ ಹೋಗ್ತಾರೆ ಅಂತ ವಿಚಾರ ಅವರು. ಈಗ ಮುಂದುವರೆದು ಶಿವಕುಮಾರ್ ಸರ್ ಕೇಳ್ದಂಗೆ RTC ಬಗ್ಗೆ, RTC ಹಾಗೂ ಇದ್ರ ಬಗ್ಗೆ ಹೇಳ್ತೀನಿ ಸರ್. ನಿಮ್ಗೆ RTCಗಳು ಕೊಟ್ಟಿದ್ದೀನಿ, ಅವ್ರು ಕೊಟ್ಟಿರೋ RTC ಬರೀ ಕಂಪ್ಯೂಟರ್ ತೊಗೊಂಡ್ಬಂದು ತೆಗೆದಿರೋ ಅಂಥ RTC. ಐ ಗೇವ್ ಅನ್ ಒರಿಜಿನಲ್ RTC ಕೊಟ್ಟಿರೋ ಅಂಥದ್ದು. ಈ RTCಲಿ ಸರ್ ದಯವಿಟ್ಟು ನಾನು ಮಾರ್ಕು ಮಾಡಿದ್ದೀನಿ ನೋಡಿ ಸರ್. ಸರ್ವೆ ನಂಬರ್ 28, ಒತ್ತು ವಿಸ್ತೀರ್ಣ 7 ಎಕರೆ 10 ಗುಂಟೆ, 7 ಎಕರೆ 10 ಗುಂಟೆ ಸರ್. 2ನೇ ಲೈನಲ್ಲಿ ಬಂದರೆ ಪುಟ ಖರಾಬು ಅಂತ ಏನಾರ ಬಂದರೆ ಖರಾಬ್ ಎ ಅನ್ನೋದು ಎಲ್ಲ ಲೋಕಲ್ ಹುದ್ದೆಯ ಗೌರ್ಮೆಂಟು ವರ್ಲ್ಡ್. ಅದರಲ್ಲಿ 4 ಎಕರೆ 10 ಗುಂಟೆ ತೋರಿಸಿದ್ದಾರೆ. ಈ ಎ ಖರಾಬು ಏನು ಹೇಳುತ್ತೆ ಅಂದ್ಬಿಟ್ಟಿದೆ ನಿಮಗೆ ಕೊಟ್ಟಿದ್ದೀನಿ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಎ ಖರಾಬು ಯಾವತ್ತಿದ್ರೂ ಅನುಭವದಲ್ಲಿ ಯಾರಿರ್ತಾರೆ ಅವ್ರಿಗೆ ಸೇರೋಂಥದ್ದು ಜಾಗ, ಅವ್ರಿಗೆ ಸೇರಬೇಕಾದಂಥ ಜಾಗ, ಸರ್ಕಾರಿ ಜಾಗ ಅಲ್ಲ ಅದು. ಬಿ ಖರಾಬಲ್ಲಿ ಏನಾರ ಬಂದಿದ್ರೆ ಬಿ ಖರಾಬು ಸರ್ಕಾರಿ ಜಾಗ, ಸಾರ್ವಜನಿಕ ಉದ್ದೇಶಕ್ಕೆ ಅಂತ ಮಾರ್ಕ್ ಮಾಡಿರ್ತಾರೆ ಸರ್. ಅದು ನಿನ್ನೆ ಮೊನ್ನೆ ಮಾಡಿರೋದಂತಲ್ಲ, 1962-68 ಮಾಡಿರೋ ಅಂಥದ್ದು ಅವಲ್ಲ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಕ್ಲಾರಿಫಿಕೇಶನ್ ನೀವು ಕೇಳ್ಬೋದು. ಕಾಲಮ್ ನಂಬರ್ ಇದರ ವಿಸ್ತೀರ್ಣದಲ್ಲಿ ಬರೀ 3 ಎಕರೆ ಕೊಟ್ಟಿದ್ದಾರಲ್ಲ ಅಂತ ಕೇಳ್ಬೋದು ನೀವು. 3 ಎಕರೆ ಮಾತ್ರ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು. ಈ ಕಡೆ ಕಾಲಮಲ್ಲಿ 3 ಎಕರೆ ಇದೆಯಲ್ಲ ಯಾಕೆ ಅಂತ ಕೇಳ್ಬೋದು ಸರ್. 3 ಎಕರೆ ಜಾಗ ಅವರು ಕ್ರಯ ಮಾಡಿರೋ ಅಂಥ ಜಾಗ.